ಯಾವಾಗೆಲ್ಲ ಜೀವನದಲ್ಲಿ ದಾರಿ ಕಾಣದೆ ಮನಸ್ಸು ಕತ್ತಲಲ್ಲಿ ಕಳೆದು ಹೋಗುತ್ತದೆಯೋ ಆಗ ನಿಮ್ಮ ಹೃದಯದ ಒಳಗಿನಿಂದಲೇ ಒಂದು ದಿವ್ಯ ಧ್ವನಿ ಮಾರ್ಗದರ್ಶನ ನೀಡಲು ಕಾಯುತ್ತಿರುತ್ತದೆ. ಅದೇ ಗೀತಾಜ್ಞಾನ. ಬನ್ನಿ, ಭಗವಂತನ ಆ ದಿವ್ಯವಾಣಿಯನ್ನು ಆಲಿಸುತ್ತಾ ನಮ್ಮ ಅಂತರಂಗದ ಪಯಣವನ್ನು ಆರಂಭಿಸೋಣ. ಪ್ರೀತಿಯ ಆತ್ಮೀಯರೇ, ನಿಮ್ಮೆಲ್ಲರಿಗೂ ಗೀತಾಸಾರ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ. ಇಂದು ನಾವು ಶ್ರೀಮದ್ ಭಗವದ್ಗೀತೆಯ 18 ಅಧ್ಯಾಯಗಳು ಮತ್ತು 700 ಶ್ಲೋಕಗಳ ದಿವ್ಯ ಸಂಗ್ರಹವನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಈ ಮಾತುಗಳು ನಿಮ್ಮ ಮಾನಸಿಕ, ಆಧ್ಯಾತ್ಮಿಕ ಮತ್ತು ಭೌತಿಕ ಜೀವನವನ್ನು ಶ್ರೀಮಂತಗೊಳಿಸುವುದಲ್ಲದೆ ಪ್ರತಿಯೊಂದು ಸವಾಲಿನ ಪರಿಸ್ಥಿತಿಯನ್ನು ಎದುರಿಸಲು ಬೇಕಾದ ಆತ್ಮವಿಶ್ವಾಸ ಮತ್ತು ದೃಷ್ಟಿಕೋನವನ್ನು ಒದಗಿಸುತ್ತವೆ. ಜೀವನದ ಯಾವುದೇ ಘಟ್ಟದಲ್ಲಿ ನಾವು ಗೊಂದಲ, ನಿರಾಶೆ ಅಥವಾ ಕಷ್ಟವನ್ನು ಎದುರಿಸಿದಾಗ ಶ್ರೀಕೃಷ್ಣನ ಈ ಅಮರವಾದ ಜ್ಞಾನವು ನಮಗೆ ದಾರಿದೀಪವಾಗುತ್ತದೆ. ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ ಮತ್ತು ಲೈಕ್ ಮಾಡಿ. ಕಾಮೆಂಟ್ ವಿಭಾಗದಲ್ಲಿ ಜೈ ಶ್ರೀ ರಾಧೇಕೃಷ್ಣ ಎಂದು ಬರೆಯುವ ಮೂಲಕ ಭಗವಂತನಿಗೆ ನಿಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ಜೊತೆಗೆ ನಮ್ಮ ವಾಹಿನಿಯನ್ನು ಚಂದಾದಾರರಾಗಿ. ಬನ್ನಿ, ಶ್ರೀಕೃಷ್ಣನನ್ನು ಸ್ಮರಿಸುತ್ತಾ ಈ ಸ್ಫೂರ್ತಿದಾಯಕ ಪ್ರಯಾಣವನ್ನು ಆರಂಭಿಸೋಣ. ಭಗವಂತನು ಪ್ರೀತಿಯಿಂದ ಹೇಳುತ್ತಾನೆ, ಎಲೈ ಅರ್ಜುನನೇ, ನಾನು ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ನೆಲೆಸಿದ್ದೇನೆ. ಇಡೀ ಸೃಷ್ಟಿಯ ಆದಿ, ಮಧ್ಯ ಮತ್ತು ಅಂತ್ಯ ನಾನೇ ಆಗಿದ್ದೇನೆ. ಈ ಜಗತ್ತಿನಲ್ಲಿ ನೀನು ಏನೆಲ್ಲ ನೋಡುತ್ತೀಯೋ ಅದೆಲ್ಲವೂ ನಾನೇ. ಸೂರ್ಯನಲ್ಲಿ ನಾನೇ ತೇಜಸ್ಸಾಗಿದ್ದೇನೆ, ವೇದಗಳಲ್ಲಿ ನಾನು ಸಾಮವೇದವಾಗಿದ್ದೇನೆ, ಇಂದ್ರಿಯಗಳಲ್ಲಿ ನಾನು ಮನಸ್ಸಾಗಿದ್ದೇನೆ, ಪರ್ವತಗಳಲ್ಲಿ ನಾನು ಹಿಮಾಲಯ ಮತ್ತು ಜಲಾಶಯಗಳಲ್ಲಿ ನಾನು ಸಾಗರವಾಗಿದ್ದೇನೆ. ನಿಜವಾದ ಜ್ಞಾನವು ತನ್ನನ್ನು ತಾನು ಅರಿಯುವುದರಿಂದ ಪ್ರಾರಂಭವಾಗುತ್ತದೆ. ಒಬ್ಬ ಮನುಷ್ಯನು ಸಾವಿರಾರು ವಿಷಯಗಳನ್ನು ತಿಳಿದಿರಬಹುದು, ಆದರೆ ಅವನು ತನ್ನನ್ನು ತಾನು ಅರಿಯದಿದ್ದರೆ ಅವನು ನಿಜವಾಗಿಯೂ ಅಜ್ಞಾನಿ. ಜೀವನದಲ್ಲಿ ಯಾರಾದರೂ ನಿಮ್ಮನ್ನು ತಿರಸ್ಕರಿಸಿದರೆ ದುಃಖಿಸಬೇಡಿ, ಏಕೆಂದರೆ ಅವರಿಗೆ ನಿಮ್ಮ ನಿಜವಾದ ಬೆಲೆ ತಿಳಿದಿಲ್ಲ. ಯಾವ ಸಂಬಂಧ ನಮ್ಮನ್ನು ಅಳುವಂತೆ ಮಾಡುತ್ತದೆಯೋ ಅದು ಅತ್ಯಂತ ದುರ್ಬಲವಾದ ಸಂಬಂಧ, ಮತ್ತು ಯಾವ ಸಂಬಂಧ ನಮ್ಮ ಕಣ್ಣೀರನ್ನು ಅರ್ಥಮಾಡಿಕೊಂಡು ನಮಗೆ ಸಾಂತ್ವನ ಹೇಳುತ್ತದೆಯೋ ಅದು ಅತ್ಯಂತ ಆಳವಾದ ಸಂಬಂಧ. ಭಗವಂತನ ಈ ಸಂದೇಶವು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನಮ್ಮ ಆತ್ಮಬಲವನ್ನು ಗುರುತಿಸಲು ಮತ್ತು ನಮ್ಮ ಮೇಲೆ ನಂಬಿಕೆ ಇಡಲು ಕಲಿಸುತ್ತದೆ. ಜೀವನದ ಪರಮ ಉದ್ದೇಶವೆಂದರೆ ಮಾನವ ಕಲ್ಯಾಣ. ಆಧ್ಯಾತ್ಮಿಕ ಅರಿವಿನ ಉತ್ತುಂಗವನ್ನು ತಲುಪಿದ ವ್ಯಕ್ತಿಯ ಜೀವನದ ಹಾದಿಯು ನಿಸ್ವಾರ್ಥ ಕರ್ಮದಲ್ಲಿ ಸ್ಪಷ್ಟವಾಗಿ ಪ್ರತಿಫಲಿಸುತ್ತದೆ. ಭಗವಂತನೊಂದಿಗೆ ಒಂದಾದವರ ಹಾದಿ ಸ್ಥಿರತೆ ಮತ್ತು ಶಾಂತಿಯಿಂದ ಕೂಡಿರುತ್ತದೆ. ಭಗವದ್ಗೀತೆಯ ಅತಿ ದೊಡ್ಡ ಉದ್ದೇಶವೆಂದರೆ ಮಾನವೀಯತೆಯ ಸೇವೆ. ಪ್ರತಿಯೊಬ್ಬ ಮನುಷ್ಯನು ತನ್ನ ಕರ್ತವ್ಯಗಳನ್ನು ನಿರ್ವಹಿಸುವಾಗ ಮಾನವರ ಸೇವೆಗೆ ಆದ್ಯತೆ ನೀಡಬೇಕು. ನಿಮ್ಮನ್ನು ಬೆಂಬಲಿಸುವವರನ್ನು ನೀವು ಬೆಂಬಲಿಸಬೇಕು, ನಿಮ್ಮನ್ನು ವಂಚಿಸುವವರನ್ನು ನಿಮ್ಮ ಜೀವನದಿಂದ ದೂರವಿಡಬೇಕು ಎಂದು ಪರಮಾತ್ಮನು ನಮಗೆ ಮಾರ್ಗದರ್ಶನ ನೀಡುತ್ತಾನೆ. ನಿಮಗೆ ಗೌರವವಿಲ್ಲದ ಸ್ಥಳಗಳಿಗೆ ಎಂದಿಗೂ ಹೋಗಬಾರದು, ಏಕೆಂದರೆ ಎಲ್ಲಿ ಗೌರವವಿಲ್ಲವೋ ಅಲ್ಲಿ ನಿಮ್ಮನ್ನು ದುರ್ಬಲ ಮತ್ತು ಅಜ್ಞಾನಿ ಎಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಸ್ವಂತ ಗುಣಗಳನ್ನು ಗುರುತಿಸಿ, ನಿಮ್ಮ ಕರ್ತವ್ಯಗಳನ್ನು ಪಾಲಿಸಿ ಮತ್ತು ಸತ್ಯದ ಹಾದಿಯನ್ನು ಅನುಸರಿಸಿ. ಎಲ್ಲಿ ಮಳೆ ಇಲ್ಲವೋ ಅಲ್ಲಿ ಬೆಳೆಗಳು ಒಣಗುತ್ತವೆ, ಮತ್ತು ಎಲ್ಲಿ ಮೌಲ್ಯಗಳ ಕೊರತೆ ಇದೆಯೋ ಅಲ್ಲಿ ಮುಂದಿನ ಪೀಳಿಗೆಯ ಭವಿಷ್ಯವು ಕತ್ತಲಾಗುತ್ತದೆ. ಜೀವನದಲ್ಲಿ ನಾವು ವಿಶೇಷವೆಂದು ಪರಿಗಣಿಸುವ ಸಂಬಂಧಗಳು ತಮಗೆ ಸಮಯವಿಲ್ಲ ಎಂದು ಹೇಳಿದರೆ ಅವರ ಆದ್ಯತೆಗಳಲ್ಲಿ ನೀವಿಲ್ಲ ಎಂದು ಅರ್ಥಮಾಡಿಕೊಳ್ಳಿ. ನನ್ನ ದಿವ್ಯ ಲೀಲೆಗಳು ಮತ್ತು ಜನ್ಮಗಳ ರಹಸ್ಯವನ್ನು ಯಾರು ಅರ್ಥಮಾಡಿಕೊಳ್ಳುತ್ತಾರೋ ಅವರು ದೇಹವನ್ನು ತ್ಯಜಿಸಿದ ನಂತರ ಮತ್ತೆ ಜನ್ಮ ತಾಳುವುದಿಲ್ಲ ಮತ್ತು ನನ್ನ ಪರಮಧಾಮವನ್ನು ಸೇರುತ್ತಾರೆ ಎಂದು ಭಗವಂತನು ವಿವರಿಸುತ್ತಾನೆ. ನಾನು ಮತ್ತು ನನ್ನದು ಎಂಬ ಮಮಕಾರವನ್ನು ತ್ಯಜಿಸಿ ಆಸೆಗಳಿಂದ ಮುಕ್ತನಾದವನು ಅಪಾರವಾದ ಶಾಂತಿಯನ್ನು ಅನುಭವಿಸುತ್ತಾನೆ. ಜೀವನದಲ್ಲಿ ಜ್ಞಾನ ಮತ್ತು ಭಗವಂತನಲ್ಲಿ ನಂಬಿಕೆ ಇರುವುದು ಅತ್ಯಗತ್ಯ. ಅದರ ಕೊರತೆ ಇರುವವರು ನಿಜವಾದ ಸಂತೋಷವನ್ನಾಗಲಿ ಅಥವಾ ಯಶಸ್ಸನ್ನಾಗಲಿ ಪಡೆಯಲು ಸಾಧ್ಯವಿಲ್ಲ. ಭಗವಂತನು ನಮಗೆ ನೀಡಿರುವುದು ನಮಗೆ ಸಾಕಾಗುತ್ತದೆ, ಮತ್ತು ಈ ಸತ್ಯವು ನಮಗೆ ತೃಪ್ತಿ, ಸಂಯಮ, ಸದ್ಗುಣ, ವಾತ್ಸಲ್ಯ ಮತ್ತು ಸೇವೆಯ ಮಾರ್ಗವನ್ನು ತೋರಿಸುತ್ತದೆ. ಸತ್ಸಂಗ ಮತ್ತು ಉತ್ತಮ ಸಹವಾಸದ ಮೂಲಕ ಮಾತ್ರ ನಾವು ಇಂತಹ ಗುಣಗಳನ್ನು ಪಡೆಯುತ್ತೇವೆ. ಪ್ರಾರ್ಥನೆಯು ಕೇವಲ ಸಂದರ್ಭಗಳನ್ನು ಬದಲಾಯಿಸುವುದಿಲ್ಲ, ಅದು ನಮ್ಮ ವ್ಯಕ್ತಿತ್ವವನ್ನು ಉನ್ನತೀಕರಿಸುತ್ತದೆ. ವಿಷಯವು ಯಾವಾಗಲೂ ಎಷ್ಟು ಸಿಹಿಯಾಗಿರಬೇಕು ಮತ್ತು ಸಮತೋಲಿತವಾಗಿರಬೇಕು ಎಂದರೆ ಅದು ಎಂದಾದರೂ ಹಿಂದಿರುಗಿ ಬಂದರೂ ಅದನ್ನು ಸ್ವೀಕರಿಸುವುದು ಕಹಿಯಾಗಬಾರದು. ಅಲ್ಲದೆ ಜೀವನದಲ್ಲಿ ಸ್ವಾಭಿಮಾನವನ್ನು ಹೊಂದಿರುವುದು ಬಹಳ ಮುಖ್ಯ, ಏಕೆಂದರೆ ನಿಮಗೆ ಸ್ವಾಭಿಮಾನವಿಲ್ಲದಿದ್ದರೆ ಜನರು ನಿಮ್ಮ ಹಕ್ಕುಗಳನ್ನು ಸಹ ಕಡೆಗಣಿಸಲು ಪ್ರಯತ್ನಿಸುತ್ತಾರೆ. ಒಬ್ಬ ಶ್ರೇಷ್ಠ ವ್ಯಕ್ತಿ ಆತ್ಮವನ್ನು ಆಶ್ಚರ್ಯದಿಂದ ನೋಡುತ್ತಾನೆ ಮತ್ತು ಇನ್ನೊಬ್ಬನು ಅದರ ಗುಣಲಕ್ಷಣಗಳನ್ನು ವಿವರಿಸುತ್ತಾನೆ. ಆದರೆ ಯಾರ ಮಾತನ್ನು ಕೇಳಿದ ನಂತರವೂ ಆತ್ಮದ ಈ ರಹಸ್ಯವನ್ನು ಅರಿಯಲು ಅರ್ಹರಾದವರು ಮಾತ್ರ ಅದನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಯಾರು ದುಃಖ ಮತ್ತು ಸಂತೋಷವನ್ನು ಸಮಾನ ಭಾವನೆಯಿಂದ ನೋಡುತ್ತಾರೋ ಮತ್ತು ಇಂದ್ರಿಯಗಳ ಹಾಗೂ ವಸ್ತುಗಳ ಆಕರ್ಷಣೆಯಿಂದ ವಿಚಲಿತರಾಗುವುದಿಲ್ಲವೋ ಅವರು ಮೋಕ್ಷದ ನಿಜವಾದ ಅಧಿಕಾರಿಯಾಗುತ್ತಾರೆ.
ಜೀವನದಲ್ಲಿ ತಾಳ್ಮೆಯೊಂದೇ ಸತ್ಯದ ಹಾದಿಯಲ್ಲಿ ನಡೆಯುವ ಶಕ್ತಿಯನ್ನು ನೀಡುತ್ತದೆ. ನೆನಪಿಡಿ, ನಿಮ್ಮ ಮೇಲೆ ನೀವೇ ನಂಬಿಕೆ ಕಳೆದುಕೊಳ್ಳುವವರೆಗೂ ಪ್ರಪಂಚದ ಯಾವುದೇ ಶಕ್ತಿಯೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ನೀವು ದುರ್ಬಲರಲ್ಲ, ಕೇವಲ ನಿಮ್ಮ ಸಮಯ ದುರ್ಬಲವಾಗಿರಬಹುದು ಮತ್ತು ಸಮಯ ಯಾವಾಗಲೂ ಬದಲಾಗುತ್ತದೆ. ನಿಮ್ಮ ಕರ್ಮಗಳನ್ನು ಮಾಡುತ್ತಲೇ ಇರಿ, ಏಕೆಂದರೆ ಇದು ನಿಮ್ಮ ಧರ್ಮ. ಬಿಕ್ಕಟ್ಟಿನ ಮೂಲಕ ಹಾದು ಹೋಗುವವನೇ ತನ್ನವನು. ಯಾರು ನಿಜವಾದ ಶಕ್ತಿಯನ್ನು ಗುರುತಿಸಲು ಸಮರ್ಥನಾಗಿದ್ದಾನೋ ಮತ್ತು ಯಾರು ಇತರರ ದುಃಖಗಳನ್ನು ಅರ್ಥಮಾಡಿಕೊಂಡು ಅವರ ಕಡೆಗೆ ನಿಜವಾದ ಹೃದಯದಿಂದ ಸಹಾನುಭೂತಿ ಮತ್ತು ಸೇವೆಯ ಭಾವವನ್ನು ಹೊಂದಿದ್ದಾನೋ ಅವನು ಜೀವನವನ್ನು ಅರ್ಥಪೂರ್ಣವಾಗಿಸುತ್ತಾನೆ ಮತ್ತು ಈ ಪ್ರಪಂಚದಲ್ಲಿ ಜನನ ಹಾಗೂ ಮರಣದ ಚಕ್ರದಿಂದ ಮುಕ್ತನಾಗುತ್ತಾನೆ. ಇತರರ ಬಗ್ಗೆ ಸಹಾನುಭೂತಿ ಹೊಂದುವುದು ಮತ್ತು ತನ್ನ ಕರ್ತವ್ಯಗಳನ್ನು ಪೂರೈಸುವುದು ಜೀವನದ ನಿಜವಾದ ಉದ್ದೇಶವಾಗಿದೆ. ಯಾರಿಗಾದರೂ ಏನನ್ನಾದರೂ ನೀಡಿದ ನಂತರ ಎಂದಿಗೂ ಹೆಮ್ಮೆ ಪಡಬೇಡಿ, ಏಕೆಂದರೆ ನೀವು ವಾಸ್ತವವಾಗಿ ಹಿಂದಿನ ಜನ್ಮದ ಯಾವುದೋ ಋಣವನ್ನು ತೀರಿಸುತ್ತಿರಬಹುದು. ಅಹಂಕಾರವು ಕೇವಲ ವ್ಯಕ್ತಿಯನ್ನಲ್ಲ, ಅವನ ವಂಶ, ವೈಭವ ಮತ್ತು ಪ್ರತಿಷ್ಠೆಯನ್ನು ನಾಶಪಡಿಸುತ್ತದೆ ಎಂಬುದಕ್ಕೆ ರಾವಣನೇ ಸಾಕ್ಷಿ. ಇತಿಹಾಸವೇ ಇದಕ್ಕೆ ಸಾಕ್ಷಿ. ಕೌರವ ಮತ್ತು ಕಂಸನಂತಹ ಅಹಂಕಾರಿಗಳು ಕೆಟ್ಟ ಅಂತ್ಯವನ್ನು ಕಾಣುತ್ತಾರೆ. ಕೆಲವೊಮ್ಮೆ ಮೌನವೇ ದೊಡ್ಡ ಉತ್ತರ ಮತ್ತು ಕ್ಷಮೆಯೇ ದೊಡ್ಡ ಶಿಕ್ಷೆ. ತಾಳ್ಮೆಯ ಶಕ್ತಿಯನ್ನು ಅರಿತವರೊಂದಿಗೆ ಯಾರೂ ಸ್ಪರ್ಧಿಸಲು ಸಾಧ್ಯವಿಲ್ಲ. ಈ ತಾಳ್ಮೆಯು ವ್ಯಕ್ತಿಯು ಪ್ರತಿಯೊಂದು ಪ್ರತಿಕೂಲ ಪರಿಸ್ಥಿತಿಯಲ್ಲೂ ದೃಢವಾಗಿರಲು ಸಹಾಯ ಮಾಡುತ್ತದೆ. ಭಯ ಮತ್ತು ಅನಗತ್ಯ ಚಿಂತೆಗಳು ಮನಸ್ಸನ್ನು ಕಟ್ಟಿಹಾಕುತ್ತವೆ. ಅವುಗಳಿಂದ ಮುಕ್ತರಾಗಲು ಮನುಷ್ಯನು ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸಬೇಕು. ಜೀವನದ ಸವಾಲುಗಳಿಂದ ಓಡಿಹೋಗುವುದು ಯಾವುದೇ ಸಮಸ್ಯೆಗೆ ಪರಿಹಾರವಲ್ಲ. ಅದೃಷ್ಟ ಮತ್ತು ದೇವರ ಇಚ್ಛೆ ಎಂದು ನೆಪ ಹೇಳಿ ಒಬ್ಬನ ಕರ್ತವ್ಯಗಳಿಂದ ವಿಮುಖನಾಗುವುದು ಅನ್ಯಾಯ. ನಾವು ಪ್ರತಿಯೊಂದು ಪರಿಸ್ಥಿತಿಯನ್ನು ನಿರ್ಭಯವಾಗಿ ಎದುರಿಸಬೇಕು, ಏಕೆಂದರೆ ಸವಾಲುಗಳನ್ನು ಎದುರಿಸುವುದರಿಂದ ಮಾತ್ರ ನಿಜವಾದ ಶಕ್ತಿ ಪ್ರಕಟವಾಗುತ್ತದೆ. ಮನುಷ್ಯನ ಮನಸ್ಸಿನ ದೃಢತೆ ಮತ್ತು ತನ್ನ ಕೆಲಸದ ಮೇಲಿನ ನಂಬಿಕೆಯೇ ಸತ್ಯ. ಯಾರು ಕೇವಲ ತಮ್ಮ ದೇಹದ ಪೋಷಣೆಗಾಗಿ ಮಾತ್ರ ಆಹಾರವನ್ನು ಬೇಯಿಸುತ್ತಾರೋ ಮತ್ತು ಭಗವಂತನನ್ನು ಮರೆಯುತ್ತಾರೋ ಅವರು ಪಾಪದಲ್ಲಿ ಪಾಲುದಾರರಾಗುತ್ತಾರೆ. ಅಂತಹ ಜನರನ್ನು ಕಳ್ಳರಂತೆ ಪರಿಗಣಿಸಬೇಕು. ಯಾವ ಪರಿಸ್ಥಿತಿಯಲ್ಲೂ ಮನುಷ್ಯನನ್ನು ಬಿಡದ ಏಕೈಕ ಅಕ್ಷಯ ವಸ್ತು ಎಂದರೆ ಅದು ಜ್ಞಾನ. ಭೂಮಿಯ ಮೇಲೆ ಋತುಗಳು ಬದಲಾಗುವಂತೆ ಜೀವನದಲ್ಲಿ ಸಂತೋಷ ಮತ್ತು ದುಃಖಗಳು ಬರುತ್ತಲೇ ಇರುತ್ತವೆ ಮತ್ತು ಹೋಗುತ್ತಲೇ ಇರುತ್ತವೆ. ಪ್ರತಿಯೊಂದು ಪರಿಸ್ಥಿತಿಯನ್ನು ಸಮಾನ ಮನೋಭಾವದಿಂದ ಸ್ವೀಕರಿಸಲು ಈ ಚಕ್ರವು ನಮಗೆ ಕಲಿಸುತ್ತದೆ. ಯುದ್ಧವಿರಲಿ ಅಥವಾ ಜೀವನವಿರಲಿ, ಧರ್ಮ, ತಾಳ್ಮೆ ಮತ್ತು ಧೈರ್ಯ ಎಂಬ 3 ಅಸ್ತ್ರಗಳಿಂದ ಮಾತ್ರ ಯಶಸ್ಸನ್ನು ಸಾಧಿಸಬಹುದು. ಮನುಷ್ಯನು ತನ್ನ ಜನ್ಮಸ್ಥಳದಿಂದಲ್ಲ, ತನ್ನ ಕರ್ಮಗಳಿಂದ ಶ್ರೇಷ್ಠನಾಗುತ್ತಾನೆ. ನೀವು ಏನನ್ನಾದರೂ ಸಾಧಿಸಲು ಬಯಸಿದರೆ ಮೊದಲು ನಿಮ್ಮನ್ನು ನೀವು ನಂಬಿ. ನಿಮ್ಮ ಬೆಂಬಲ ಎಷ್ಟೇ ಸತ್ಯ ಮತ್ತು ಬಲವಾಗಿದ್ದರೂ ಕೆಲವೊಮ್ಮೆ ಅದು ನಿಮ್ಮನ್ನು ಕೈಬಿಡಬಹುದು. ಆದ್ದರಿಂದ ಆತ್ಮವಿಶ್ವಾಸವೇ ನಿಮ್ಮ ದೊಡ್ಡ ಶಕ್ತಿ ಎಂಬುದನ್ನು ಕಲಿಯಿರಿ. ಸ್ನೇಹವು ಸಂಪತ್ತು ಅಥವಾ ಬಡತನದ ಮೇಲೆ ಆಧಾರಿತವಾಗಿಲ್ಲ, ಆದರೆ ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ನಿಲ್ಲುವ ಗುಣದ ಮೇಲೆ ಆಧಾರಿತವಾಗಿದೆ. ಕೆಟ್ಟ ಸಮಯದಲ್ಲೂ ನಿಮ್ಮೊಂದಿಗೆ ಇರುವವನೇ ನಿಜವಾದ ಸ್ನೇಹಿತ. ಇದೇ ಜೀವನದ ನಿಜವಾದ ಬಂಡವಾಳ. ಕೆಲಸವನ್ನು ಸಂತೋಷದಿಂದ ಮಾಡುವುದು ಸರಿಯಾದ ಮಾರ್ಗ. ನೀವು ಸಂತೋಷಕ್ಕಾಗಿ ಕೆಲಸ ಮಾಡಿದರೆ ನೀವು ಅದನ್ನು ಎಂದಿಗೂ ಪಡೆಯುವುದಿಲ್ಲ. ಆದರೆ ನೀವು ಸಂತೋಷದಿಂದ ಕೆಲಸ ಮಾಡಿದರೆ ಸಂತೋಷವು ಪ್ರತಿ ಹಂತದಲ್ಲೂ ನಿಮ್ಮ ಜೊತೆಯಾಗುತ್ತದೆ. ಇದು ಪ್ರಕೃತಿಯ ಬದಲಾಗದ ನಿಯಮ. ನೀವು ಇತರರಿಗೆ ಒಳ್ಳೆಯದನ್ನು ಬಯಸಿದಾಗ ಅದೇ ಒಳ್ಳೆಯತನವು ನಿಮ್ಮ ಜೀವನಕ್ಕೆ ಮರಳಿ ಬರುತ್ತದೆ. ನಿಮ್ಮ ನಿಜವಾದ ಗುರುತು ನೀವು ಈಗ ಏನಾಗಿದ್ದೀರಿ ಎಂಬುದಲ್ಲ, ಆದರೆ ನೀವು ಏನಾಗುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ ಎಂಬುದು. ನಗುವ ಮನಸ್ಸು ಮತ್ತು ನಗುವ ಮುಖವೇ ನಿಜವಾದ ಸಂಪತ್ತು. ಭಗವಂತನು ನಿಮ್ಮನ್ನು ಕಾಯುವಂತೆ ಮಾಡುತ್ತಿದ್ದಾನೆ ಎಂದರೆ ನಂಬಿ. ಸಮಯ ಬಂದಾಗ ಅವನು ನಿಮಗೆ ಎಷ್ಟೊಂದು ನೀಡುತ್ತಾನೆಂದರೆ ನೀವು ಅದನ್ನು ನಿಭಾಯಿಸಲು ಸಾಧ್ಯವಾಗುವುದಿಲ್ಲ. ಯಾರು ನಿಮ್ಮನ್ನು ಬೆಂಬಲಿಸದಿದ್ದರೆ ನಿರಾಶೆಗೊಳ್ಳಬೇಡಿ, ಏಕೆಂದರೆ ಭಗವಂತನಿಗಿಂತ ದೊಡ್ಡ ಸಂಗಾತಿ ಯಾರೂ ಇರಲಾರರು. ಸಂತೋಷದ ಆಧಾರವು ಸ್ವಾತಂತ್ರ್ಯ ಮತ್ತು ಸ್ವಾತಂತ್ರ್ಯದ ಆಧಾರವು ಧೈರ್ಯ. ನಿಮ್ಮ ಆಲೋಚನೆ ಮತ್ತು ಕಾರ್ಯಗಳಲ್ಲಿ ನೀವು ಧೈರ್ಯಶಾಲಿಯಾದಾಗ ಮಾತ್ರ ಸ್ವಾತಂತ್ರ್ಯವನ್ನು ಅನುಭವಿಸಬಹುದು. ನಂಬಿಕೆಯಿಲ್ಲದೆ ಈ ಪ್ರಪಂಚದ ಯಾವುದೇ ಸಂಬಂಧವೂ ದೀರ್ಘಕಾಲ ಉಳಿಯುವುದಿಲ್ಲ. ಯಾವುದೋ ಒಂದು ತಪ್ಪು ನಿರ್ಧಾರದಿಂದ ನಿನ್ನೆಯ ದಿನ ದುಃಖದಲ್ಲಿ ಕಳೆದಿದ್ದರೆ ಅದನ್ನು ಪದೇ ಪದೇ ನೆನಪಿಸಿಕೊಂಡು ಇಂದಿನ ದಿನವನ್ನು ವ್ಯರ್ಥ ಮಾಡಬೇಡಿ. ಜೀವನದಲ್ಲಿ ಮುನ್ನಡೆಯಲು ಭೂತಕಾಲದಿಂದ ಕಲಿಯುವುದು ಮತ್ತು ನಿಮ್ಮ ವರ್ತಮಾನವನ್ನು ಸಕಾರಾತ್ಮಕತೆಯಿಂದ ಸಮೀಪಿಸುವುದು ಮುಖ್ಯ. ನಿಸ್ವಾರ್ಥ ಕರ್ಮದ ಮೂಲಕ ಪರಮ ಯಶಸ್ಸನ್ನು ಸಾಧಿಸಿದ ಅನೇಕ ಮಹಾಪುರುಷರಿದ್ದಾರೆ. ಜನಕನಂತಹ ಜ್ಞಾನಿಯೂ ಸಹ ಯಾವುದೇ ಲಗತ್ತಿಲ್ಲದೆ ತನ್ನ ಕರ್ತವ್ಯಗಳನ್ನು ನಿರ್ವಹಿಸುತ್ತಲೇ ಇದ್ದನು ಮತ್ತು ಮೋಕ್ಷವನ್ನು ಪಡೆದನು. ಆದ್ದರಿಂದ ಮನುಷ್ಯನು ತನ್ನ ಕಾರ್ಯಗಳ ಫಲಿತಾಂಶಗಳ ಬಗ್ಗೆ ಚಿಂತಿಸದೆ ತನ್ನ ಕರ್ತವ್ಯಗಳನ್ನು ನಿರ್ವಹಿಸುತ್ತಲೇ ಇರಬೇಕು. 3 ಲೋಕಗಳಲ್ಲಿ ನನಗೆ ಯಾವುದೇ ಕರ್ತವ್ಯವಿಲ್ಲ ಅಥವಾ ಪಡೆಯಲು ಯೋಗ್ಯವಾದದ್ದೇನೂ ಇಲ್ಲ, ಆದರೂ ನಾನು ನನ್ನ ಕರ್ತವ್ಯಗಳನ್ನು ಪಾಲಿಸುತ್ತೇನೆ.
ನಾನು ಹೀಗೆ ಮಾಡದಿದ್ದರೆ ಜಗತ್ತಿನ ಸಮತೋಲನ ಕದಡುತ್ತದೆ, ಏಕೆಂದರೆ ಜನರು ನನ್ನ ಮಾರ್ಗವನ್ನು ಅನುಸರಿಸುತ್ತಾರೆ. ಸೋತವನ ನೋವನ್ನು ಯಾರೂ ಅರ್ಥಮಾಡಿಕೊಳ್ಳುವುದಿಲ್ಲ, ಮತ್ತು ಯಾರಾದರೂ ಸ್ವಲ್ಪ ಯಶಸ್ವಿಯಾದರೆ ಅವರು ಅವನ ಬಗ್ಗೆ ಅಸೂಯೆ ಪಡುತ್ತಾರೆ ಎಂಬುದು ಈ ಪ್ರಪಂಚದ ಸತ್ಯ. ಆದ್ದರಿಂದ ನಿಮ್ಮ ದುಃಖವನ್ನು ಎಲ್ಲರಿಗೂ ಹೇಳಬೇಡಿ ಮತ್ತು ನಿಮ್ಮ ಸಂತೋಷವನ್ನು ಎಲ್ಲರಿಗೂ ವ್ಯಕ್ತಪಡಿಸಬೇಡಿ. ಫಲಿತಾಂಶಗಳ ಬಗ್ಗೆ ಚಿಂತಿಸದೆ ನಿಮ್ಮ ಕೆಲಸವನ್ನು ಮಾಡುತ್ತಲೇ ಇರಿ. ಇದು ಜೀವನದ ದೊಡ್ಡ ಪಾಠ. ಇದುವೇ ನಿಜವಾದ ಧರ್ಮ, ಮತ್ತು ಇದುವೇ ಜೀವನವನ್ನು ಸಮತೋಲಿತ ಹಾಗೂ ಯಶಸ್ವಿಯಾಗಿಸುತ್ತದೆ. ಯಶಸ್ಸಿನ ಹಾದಿಯು ಒಬ್ಬರ ಕರ್ತವ್ಯಗಳ ಕಡೆಗಿನ ಪ್ರಾಮಾಣಿಕತೆಯಲ್ಲಿದೆ. ಮತ್ತು ದೃಢನಿಶ್ಚಯವನ್ನು ಕಾಯ್ದುಕೊಳ್ಳಿ, ಏಕೆಂದರೆ ಇದು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ನಿಮಗೆ ವಿಜಯವನ್ನು ನೀಡುತ್ತದೆ. ಮನುಷ್ಯನ ಆಹಾರವು ಅವನ ಮನಸ್ಸು ಮತ್ತು ಆತ್ಮದ ಮೇಲೆ ಪ್ರಭಾವ ಬೀರುತ್ತದೆ. ಆದ್ದರಿಂದ ಆಹಾರವು ಯಾವಾಗಲೂ ಸಾತ್ವಿಕ ಮತ್ತು ಸಮತೋಲಿತವಾಗಿರಬೇಕು. ಏನನ್ನು ತಿನ್ನಬೇಕು ಮತ್ತು ಎಲ್ಲಿ ತಿನ್ನಬೇಕು, ಹೇಗೆ ತಿನ್ನಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳದವನು ಭಗವಂತನನ್ನು ಎಂದಿಗೂ ತಲುಪಲು ಸಾಧ್ಯವಿಲ್ಲ. ಯಾರು ಕೇವಲ ತೋರ್ಪಡಿಕೆಗಾಗಿ ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಿದ್ದೇನೆ ಎಂದು ಹೇಳಿಕೊಳ್ಳುತ್ತಾನೋ, ಆದರೆ ತನ್ನ ಮನಸ್ಸಿನಲ್ಲಿ ಆ ಇಂದ್ರಿಯಗಳ ವಸ್ತುಗಳ ಬಗ್ಗೆ ಯೋಚಿಸುತ್ತಲೇ ಇರುತ್ತಾನೋ ಅವನನ್ನು ಸುಳ್ಳುಗಾರ ಎಂದು ಕರೆಯಲಾಗುತ್ತದೆ. ಸಂಪ್ರದಾಯ ಮತ್ತು ಸೃಷ್ಟಿಯ ಚಕ್ರವನ್ನು ಅನುಸರಿಸುವುದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ. ಯಾರು ತನ್ನ ಕರ್ತವ್ಯಗಳನ್ನು ನಿರ್ವಹಿಸದೆ ಕೇವಲ ಇಂದ್ರಿಯಗಳ ಭೋಗದಲ್ಲಿ ತೊಡಗುತ್ತಾನೋ ಅವನು ಅರ್ಥಹೀನ ಜೀವನವನ್ನು ನಡೆಸುತ್ತಾನೆ. ಅಂತಹ ವ್ಯಕ್ತಿಯನ್ನು ಪಾಪಿ ಮತ್ತು ಅಧರ್ಮದ ಹಾದಿಯಲ್ಲಿ ನಡೆಯುವವನು ಎಂದು ಪರಿಗಣಿಸಲಾಗುತ್ತದೆ. ಆದರೆ ಯಾರು ಆತ್ಮದಲ್ಲಿ ಸಂತೋಷಪಡುತ್ತಾನೋ, ಆತ್ಮದಲ್ಲಿ ತೃಪ್ತಿಯನ್ನು ಕಂಡುಕೊಳ್ಳುತ್ತಾನೋ ಮತ್ತು ಆತ್ಮದಲ್ಲಿಯೇ ತೃಪ್ತನಾಗಿರುತ್ತಾನೋ ಅವನಿಗಾಗಿ ಯಾವುದೇ ಕರ್ತವ್ಯವೂ ಉಳಿದಿಲ್ಲ. ಸಾತ್ವಿಕ ಆಹಾರ ಮತ್ತು ಆತ್ಮದ ಶುದ್ಧತೆಯು ಮಾತ್ರ ಮನುಷ್ಯನನ್ನು ನಿಜವಾದ ಸಂತೋಷದ ಕಡೆಗೆ ಮತ್ತು ಭಗವಂತನ ಹತ್ತಿರಕ್ಕೆ ಕೊಂಡೊಯ್ಯುತ್ತದೆ. ಮನುಷ್ಯನು ತನ್ನ ನಡತೆ, ಆಹಾರ ಮತ್ತು ಆತ್ಮವನ್ನು ಸಮತೋಲಿತವಾಗಿ ಮತ್ತು ಶುದ್ಧವಾಗಿಟ್ಟುಕೊಳ್ಳಬೇಕು. ಸತ್ಯವನ್ನು ಅರ್ಥಮಾಡಿಕೊಳ್ಳುವ, ಸತ್ಯದಲ್ಲಿಯೇ ಸಂತೋಷಪಡುವ ಮತ್ತು ಸತ್ಯದಲ್ಲಿಯೇ ಉಳಿಯುವ ವ್ಯಕ್ತಿಗೆ ಯಾವುದೇ ಕೆಲಸದ ನಿರ್ಬಂಧವಿಲ್ಲ. ಆದರೆ ಅಂತಹ ಮಹಾನ್ ಪುರುಷರು ಪ್ರಪಂಚದ ಲಕ್ಷಾಂತರ ಜನರಲ್ಲಿ ಒಬ್ಬರು ಮಾತ್ರ ಇರುತ್ತಾರೆ. ಅವರು ಭಗವಂತನನ್ನು ಪಡೆದಿರುವುದರಿಂದ ಅವರ ಪಾಲಿನ ಜೀವನದ ಸ್ವಾರ್ಥ ಕೊನೆಗೊಂಡಿದೆ. ಭಗವಂತನ ನಿಜವಾದ ಜ್ಞಾನವನ್ನು ಪಡೆದ ಜ್ಞಾನಿ ಜನರ ಜವಾಬ್ದಾರಿಯು ಇನ್ನಷ್ಟು ಹೆಚ್ಚಾಗುತ್ತದೆ. ಅವರು ತಮ್ಮ ಕಾರ್ಯಗಳು ಮತ್ತು ನಡವಳಿಕೆಯ ಮೂಲಕ ಇತರ ಜನರಿಗೆ ಸ್ಫೂರ್ತಿ ನೀಡುವಂತಹ ಉದಾಹರಣೆಯನ್ನು ಹೊಂದಿಸಬೇಕು. ಕೇವಲ ಕರ್ಮವನ್ನು ಮಾಡುವುದೇ ಮನುಷ್ಯನ ಜನ್ಮದ ಉದ್ದೇಶ ಎಂಬ ಸಂದೇಶವನ್ನು ತಮ್ಮ ಜೀವನದ ಮೂಲಕ ನೀಡುವುದು ಅವರ ಕರ್ತವ್ಯ. ಕರ್ಮದಲ್ಲಿ ಸತ್ಯವನ್ನು ಅರಿತುಕೊಳ್ಳಿ. ನಿಮ್ಮ ಕಾರ್ಯಗಳಿಂದ ಇತರರನ್ನು ಪ್ರೇರೇಪಿಸಿ. ಇದುವೇ ಜೀವನದ ಪರಮಧರ್ಮ. ತಾಮಸಿಕ ಗುಣಗಳನ್ನು ಹೊಂದಿರುವ ವ್ಯಕ್ತಿಯು ತನ್ನ ಜೀವನವನ್ನು ಸೋಮಾರಿತನ, ನಿದ್ರೆ ಮತ್ತು ನಿಷ್ಕ್ರಿಯತೆಯಲ್ಲಿ ಕಳೆಯುತ್ತಾನೆ. ರಾಜಸಿಕ ಗುಣಗಳನ್ನು ಹೊಂದಿರುವ ವ್ಯಕ್ತಿಯು ಪ್ರತಿಯೊಂದರಲ್ಲೂ ಶೌರ್ಯವನ್ನು ತೋರಿಸಲು ಪ್ರಯತ್ನಿಸುತ್ತಾನೆ. ಆದರೆ ನಿಜವಾದ ಜ್ಞಾನಿಯು ತನ್ನ ಕಾರ್ಯಗಳು ತನ್ನ ಗುಣಗಳಿಗೆ ಅನುಗುಣವಾಗಿ ಸ್ವಯಂಚಾಲಿತವಾಗಿ ನಡೆಯುತ್ತಿವೆ ಎಂದು ಭಾವಿಸುತ್ತಾನೆ. ಅಜ್ಞಾನಿ ಮಾತ್ರ ತಾನೇ ಎಲ್ಲವನ್ನೂ ಮಾಡುತ್ತಿದ್ದೇನೆ ಎಂದು ಭಾವಿಸುತ್ತಾನೆ. ಸ್ವಾರ್ಥದ ಆಧಾರದ ಮೇಲಿರುವ ಸಂಬಂಧಗಳನ್ನು ಕೊನೆಗೊಳಿಸಬೇಕು, ಏಕೆಂದರೆ ಅವಶ್ಯಕತೆ ಬಂದಾಗ ಅಂತಹ ಸಂಬಂಧಗಳು ಕೇವಲ ನೋವು ಮತ್ತು ಅವಮಾನವನ್ನು ಮಾತ್ರ ನೀಡುತ್ತವೆ. ನೀವು ನಿಜವಾಗಿಯೂ ನಿಮ್ಮ ಜೀವನವನ್ನು ಬದಲಾಯಿಸಲು ಬಯಸಿದರೆ ಮೊದಲು ನಿಮ್ಮ ಮನಸ್ಸನ್ನು ಬದಲಾಯಿಸಲು ಸಿದ್ಧರಾಗಿ. ನಿಮ್ಮ ಮನಸ್ಸು ಹೇಗಿರುತ್ತದೆಯೋ ಹಾಗೆಯೇ ನಿಮ್ಮ ಆಲೋಚನೆಗಳು ಇರುತ್ತವೆ, ಮತ್ತು ಆಲೋಚನೆಗಳು ನಿಮ್ಮ ಜೀವನದ ದಿಕ್ಕನ್ನು ನಿರ್ಧರಿಸುತ್ತವೆ. ಜೀವನದಲ್ಲಿ ಸರಳ, ನೇರ ಮತ್ತು ಮೃದು ಹೃದಯದ ಜನರು ಹೆಚ್ಚಾಗಿ ಬುದ್ಧಿವಂತ ಮತ್ತು ಸ್ವಾರ್ಥಿ ಜನರಿಗೆ ಬಲಿಯಾಗುತ್ತಾರೆ. ಆದರೆ ಇದರರ್ಥ ನೀವು ನಿಮ್ಮ ಸರಳ ಸ್ವಭಾವವನ್ನು ಬಿಡಬೇಕು ಎಂದಲ್ಲ. ಕಳೆದುಹೋದ ಸಮಯವು ಮರಳಿ ಬರಬಹುದು, ಆದರೆ ನಂಬಿಕೆ ಮತ್ತು ಸಂಬಂಧಗಳು ಒಮ್ಮೆ ಮುರಿದು ಬಿದ್ದರೆ ಅವುಗಳನ್ನು ಮತ್ತೆ ಒಗ್ಗೂಡಿಸಲು ಸಾಧ್ಯವಿಲ್ಲ. ಕಾಪಾಡಿಕೊಳ್ಳಲು ಯೋಗ್ಯರಾದವರಿಗೆ ಮಾತ್ರ ನಂಬಿಕೆಯನ್ನು ನೀಡಬೇಕು. ವೈದ್ಯರ ಔಷಧಿಯಂತೆಯೇ ನಿಜವಾದ ಜನರನ್ನು ನಂಬಿ. ಅವರು ಸ್ವಲ್ಪ ಕಹಿಯಾಗಿ ಕಾಣಿಸಬಹುದು, ಆದರೆ ಅಂತಿಮವಾಗಿ ಅವರು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತಾಗುತ್ತಾರೆ. ನಿಮ್ಮ ಸಾಮೀಪ್ಯವನ್ನು ಎಂದಿಗೂ ಮೆಚ್ಚದವರಿಂದ ದೂರವಿರುವುದೇ ಉತ್ತಮ. ಯಾರು ಇತರರ ನೋವು ಮತ್ತು ಭಾವನೆಗಳನ್ನು ಅರ್ಥಮಾಡಿಕೊಳ್ಳುತ್ತಾನೋ ಅವನೇ ನಿಜವಾದ ಶ್ರೇಷ್ಠ ವ್ಯಕ್ತಿ. ಯಾರು ಏನು ಮಾಡುತ್ತಿದ್ದಾರೆ, ಏಕೆ ಮಾಡುತ್ತಿದ್ದಾರೆ ಮತ್ತು ಹೇಗೆ ಮಾಡುತ್ತಿದ್ದಾರೆ ಎಂಬ ಚಿಂತೆಯನ್ನು ಬಿಡಿ. ಈ ವಿಷಯಗಳಿಂದ ನೀವು ಎಷ್ಟು ದೂರವಿರುತ್ತೀರೋ ಅಷ್ಟು ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ. ಪ್ರತಿಯೊಂದು ಸಂಬಂಧಕ್ಕೂ ತನ್ನದೇ ಆದ ಮಿತಿಗಳಿವೆ, ಆದರೆ ಸ್ವಾಭಿಮಾನದ ಪ್ರಶ್ನೆ ಬಂದಾಗ ಪ್ರತಿ ಸಂಬಂಧವನ್ನು ಕೊನೆಗೊಳಿಸುವುದೇ ಲೇಸು. ಮಿತಿಮೀರಿದ ನಿದ್ರೆಯು ನಿಮ್ಮ ಶಕ್ತಿ ಮತ್ತು ಉದ್ದೇಶಗಳನ್ನು ದುರ್ಬಲಗೊಳಿಸಬಹುದು. ತಮ್ಮ ಗುರಿಯನ್ನು ತಲುಪಲು ದೃಢನಿಶ್ಚಯ ಹೊಂದಿರುವವರು ಎಂದಿಗೂ ಹೆಚ್ಚು ಹೊತ್ತು ಮಲಗುವ ಪ್ರಲೋಭನೆಗೆ ಒಳಗಾಗುವುದಿಲ್ಲ. ಮೂರ್ಖ ವ್ಯಕ್ತಿಯು ತನಗೆ ಮಾತ್ರವಲ್ಲ, ತನಗೆ ಸಹಾಯ ಮಾಡುವ ಜನರಿಗೂ ಹಾನಿ ಮಾಡುತ್ತಾನೆ. ಆದ್ದರಿಂದ ಪಶ್ಚಾತ್ತಾಪ, ದುಃಖ, ದ್ವೇಷ ಮತ್ತು ಭಯಕ್ಕೆ ಸಮಯವೇ ಉಳಿಯದಂತೆ ನಿಮ್ಮ ಜೀವನವನ್ನು ಕಾರ್ಯನಿರತಗೊಳಿಸಿ. ಯಾರಾದರೂ ನಿಮ್ಮ ನಂಬಿಕೆಯನ್ನು ಮುರಿದರೆ ಅವರಿಗೆ ಧನ್ಯವಾದ ಹೇಳಲು ಕಲಿಯಿರಿ, ಏಕೆಂದರೆ ನಂಬಿಕೆಯನ್ನು ಯಾವಾಗಲೂ ವಿವೇಚನೆಯಿಂದ ನೀಡಬೇಕು ಎಂಬುದನ್ನು ಅದು ನಿಮಗೆ ಕಲಿಸುತ್ತದೆ. ಟೀಕೆಗಳು ನಿಮ್ಮನ್ನು ಕುಗ್ಗಿಸಲು ಬಿಡಬೇಡಿ.
ಹುಟ್ಟಿನಿಂದ ಬಂದ ಸಂಬಂಧಗಳು ಪ್ರಕೃತಿಯ ಉಡುಗೊರೆ, ಆದರೆ ನೀವೇ ಸೃಷ್ಟಿಸುವ ಸಂಬಂಧಗಳು ನಿಮ್ಮ ನಿಜವಾದ ಬಂಡವಾಳ. ಈ ಸಂಬಂಧಗಳನ್ನು ಸುರಕ್ಷಿತವಾಗಿರಿಸಿ ಮತ್ತು ಗೌರವಿಸಿ. ವ್ಯಕ್ತಿಯ ಅರ್ಹತೆ ಅಥವಾ ದೋಷಗಳನ್ನು ನಿರ್ಣಯಿಸುವ ಮೊದಲು ನಿಮ್ಮ ದೃಷ್ಟಿಕೋನವನ್ನು ನಿಷ್ಪಕ್ಷಪಾತವಾಗಿ ಮತ್ತು ಪಾರದರ್ಶಕವಾಗಿರಿಸಿಕೊಳ್ಳುವುದು ಮುಖ್ಯ. ನಿಮ್ಮ ದೌರ್ಬಲ್ಯಗಳನ್ನು ಯಾರಿಗೂ ಹೇಳಬೇಡಿ, ಏಕೆಂದರೆ ಅನೇಕ ಜನರು ಇತರರ ದೌರ್ಬಲ್ಯಗಳ ಲಾಭ ಪಡೆಯಲು ಪ್ರಯತ್ನಿಸುತ್ತಾರೆ. ಜೀವನದಲ್ಲಿ ಇಬ್ಬರು ಜನರನ್ನು ಯಾವಾಗಲೂ ನೆನಪಿಡಿ, ಒಬ್ಬರು ನಿಮಗೆ ಕಷ್ಟವನ್ನು ಕೊಟ್ಟವರು ಮತ್ತು ಇನ್ನೊಬ್ಬರು ನಿಮ್ಮ ಕಷ್ಟದಲ್ಲಿ ನಿಮ್ಮನ್ನು ಬೆಂಬಲಿಸಿದವರು. ಯಾರ ಮುಂದೆಯೂ ನಿಮ್ಮನ್ನು ನೀವು ಕಳೆದುಕೊಳ್ಳುವಷ್ಟು ತಗ್ಗಿಸಿಕೊಳ್ಳಬೇಡಿ. ನಿರ್ಲಕ್ಷಿಸಲು ಕಲಿತಾಗ ಮಾತ್ರ ಜನರು ನಿಮ್ಮನ್ನು ಗೌರವಿಸುತ್ತಾರೆ. ಸ್ವಾಭಿಮಾನ ಮತ್ತು ಆತ್ಮವಿಶ್ವಾಸದಿಂದ ಜೀವನ ನಡೆಸಿ, ಏಕೆಂದರೆ ಇದು ನಿಮ್ಮನ್ನು ಬಲಶಾಲಿ ಮತ್ತು ಸ್ವತಂತ್ರರನ್ನಾಗಿಸುತ್ತದೆ. ದೀಪವನ್ನು ಗೌರವಿಸುವುದು ಅದು ಉರಿಯುವ ಸಾಮರ್ಥ್ಯಕ್ಕಾಗಿ ಅಲ್ಲ, ಬದಲಾಗಿ ಅದು ಉರಿದು ಇತರರಿಗೆ ಬೆಳಕನ್ನು ಹರಡುವುದಕ್ಕಾಗಿ. ಯಶಸ್ಸು ಮತ್ತು ವೈಫಲ್ಯ ಎರಡೂ ಜೀವನದ ಭಾಗಗಳು, ಇದು ಬದಲಾಗುತ್ತಲೇ ಇರುತ್ತದೆ. ಅದಕ್ಕಾಗಿಯೇ ಯಶಸ್ಸಿನ ಬಗ್ಗೆ ಹೆಮ್ಮೆ ಪಡಬೇಡಿ ಅಥವಾ ವೈಫಲ್ಯದ ಬಗ್ಗೆ ನಿರಾಶೆಗೊಳ್ಳಬೇಡಿ. ಇತರರ ಬಗ್ಗೆ ಮಾತನಾಡುವ ಬದಲು ಇತರರೊಂದಿಗೆ ಮಾತನಾಡಲು ಕಲಿತಾಗ ಜೀವನದ ಅನೇಕ ದೂರುಗಳು ಕೊನೆಗೊಳ್ಳುತ್ತವೆ. ನಂಬಿಕೆಯು ಎಷ್ಟು ಆಳವಾಗಿರಬೇಕು ಎಂದರೆ, ಯಾರಾದರೂ ಮೋಸ ಮಾಡಿದರೆ ಅವರು ಅಪರಾಧಿ ಎಂದು ಭಾವಿಸಬೇಕು. ಪ್ರೀತಿಯು ಎಷ್ಟು ಸತ್ಯವಾಗಿರಬೇಕು ಎಂದರೆ, ಆ ವ್ಯಕ್ತಿಯು ನಿಮ್ಮನ್ನು ಕಳೆದುಕೊಳ್ಳಲು ಯಾವಾಗಲೂ ಹೆದರಬೇಕು. 4 ವೇದಗಳ ಅರ್ಥವನ್ನು ಎಲ್ಲರಿಗೂ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ, ಆದರೆ ನೀವು ಬುದ್ಧಿವಂತಿಕೆ, ಹೊಣೆಗಾರಿಕೆ, ನಿಷ್ಠೆ ಮತ್ತು ಪ್ರಾಮಾಣಿಕತೆಯ ಸಾರವನ್ನು ಅರ್ಥಮಾಡಿಕೊಂಡರೆ ನಿಮ್ಮ ಜೀವನವು ಅರ್ಥಪೂರ್ಣವಾಗುತ್ತದೆ. ಈ 4 ಪದಗಳು ಜೀವನವನ್ನು ಸಮತೋಲಿತ, ಸುಂದರ ಮತ್ತು ಮೌಲ್ಯಯುತವಾಗಿಸುತ್ತವೆ. ಅರ್ಜುನ, ನಿನ್ನ ಬುದ್ಧಿಯು ಮಮಕಾರದ ಜೌಗು ಪ್ರದೇಶವನ್ನು ದಾಟಿದಾಗ ಈ ಪ್ರಪಂಚದ ಮತ್ತು ಪರಲೋಕದ ಎಲ್ಲಾ ಸುಖಗಳಿಂದ ನಿನಗೆ ವೈರಾಗ್ಯ ಲಭಿಸುತ್ತದೆ. ಮನುಷ್ಯನು ತನ್ನ ಮನಸ್ಸಿನಲ್ಲಿರುವ ಎಲ್ಲಾ ಆಸೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿದ ಕ್ಷಣದಲ್ಲಿ ಮತ್ತು ಆತ್ಮದಲ್ಲಿಯೇ ತೃಪ್ತನಾದ ಕ್ಷಣದಲ್ಲಿ ಅವನು ಜ್ಞಾನಿಯಾಗುತ್ತಾನೆ. ದುಃಖಗಳು ಬಂದಾಗ ವಿಚಲಿತನಾಗದವನು ಮತ್ತು ಸಂತೋಷವನ್ನು ಪಡೆದಾಗ ಸಂಪೂರ್ಣವಾಗಿ ಶಾಂತನಾಗಿರುವವನು ಸ್ಥಿರ ಮನಸ್ಸಿನ ಋಷಿ. ಆಮೆಯು ತನ್ನ ದೇಹದ ಭಾಗಗಳನ್ನು ಹೇಗೆ ಹಿಂದಕ್ಕೆ ತೆಗೆದುಕೊಳ್ಳುತ್ತದೆಯೋ ಅದೇ ರೀತಿಯಲ್ಲಿ ಮನುಷ್ಯನು ವಿಷಯಗಳಿಂದ ತನ್ನ ಇಂದ್ರಿಯಗಳನ್ನು ಹಿಂದಕ್ಕೆ ತೆಗೆದುಕೊಂಡಾಗ ಅವನ ಬುದ್ಧಿ ಸ್ಥಿರವಾಗುತ್ತದೆ. ವಿವೇಚನೆಯ ಸರಿಯಾದ ಬಳಕೆಯು ಮಾತ್ರ ಮನುಷ್ಯನನ್ನು ನಿಜವಾದ ಜ್ಞಾನ ಮತ್ತು ಸ್ಥಿರತೆಯ ಕಡೆಗೆ ಕೊಂಡೊಯ್ಯುತ್ತದೆ. ಜೀವನದಲ್ಲಿ ಅವಕಾಶ ಸಿಕ್ಕರೆ ಸ್ವಾರ್ಥಿಯಾಗುವುದಕ್ಕಿಂತ ಯಾರಿಗಾದರೂ ಸಾರಥಿಯಾಗುವುದು ಉತ್ತಮ. ಮನುಷ್ಯನು ಇತರರಿಗೆ ಮಾರ್ಗದರ್ಶಕನಾಗಬೇಕು, ಏಕೆಂದರೆ ಸ್ವಾರ್ಥದಿಂದ ತುಂಬಿದ ಹೃದಯವು ಅಧರ್ಮದ ಕಡೆಗೆ ಕೊಂಡೊಯ್ಯುತ್ತದೆ, ಆದರೆ ಧರ್ಮದಿಂದ ತುಂಬಿದ ಹೃದಯವು ಸತ್ಯ ಮತ್ತು ಸದ್ಗುಣದ ಮಾರ್ಗವನ್ನು ತೋರಿಸುತ್ತದೆ. ಮನುಷ್ಯನು ಭಗವಂತನನ್ನು ನಂಬುವುದಿಲ್ಲ ಎಂದಲ್ಲ, ಸಮಯಕ್ಕೆ ಸರಿಯಾಗಿ ವಿಷಯಗಳನ್ನು ಒಪ್ಪಿಕೊಳ್ಳುವುದಿಲ್ಲ ಎಂಬ ಕಾರಣಕ್ಕೆ ಅವನು ಅತೃಪ್ತನಾಗಿರುತ್ತಾನೆ. ಅಕಾಲಿಕ ಆಸೆ ಮತ್ತು ಅಸಹನೆಯು ನಮ್ಮ ದುಃಖಗಳಿಗೆ ಅತಿದೊಡ್ಡ ಕಾರಣವಾಗುತ್ತದೆ. ನಿಜವಾದ ಪ್ರೀತಿಯು ಶುದ್ಧತೆ ಮತ್ತು ದೈವತ್ವದ ಸಂಕೇತವಾಗಿದೆ. ಅದು ಭಗವಂತನ ಅತ್ಯಂತ ಸುಂದರವಾದ ಉಡುಗೊರೆ. ಇಂದ್ರಿಯಗಳಿಂದ ಬರುವ ಸಂತೋಷವು ಎಂದಿಗೂ ಶಾಶ್ವತವಲ್ಲ. ಅದು ಆರಂಭದಲ್ಲಿ ಅಮೃತದಂತೆ ಕಾಣುತ್ತದೆ, ಆದರೆ ಕೊನೆಯಲ್ಲಿ ಅದೇ ಸಂತೋಷವು ವಿನಾಶಕ್ಕೆ ಕಾರಣವಾಗುತ್ತದೆ. ನಿಜವಾದ ಸಂತೋಷವು ಆತ್ಮದ ತೃಪ್ತಿಯಲ್ಲಿದೆ ಹೊರತು ಇಂದ್ರಿಯಗಳ ಭೋಗದಲ್ಲಿಲ್ಲ. ನೀನು ನನ್ನ ಆಶ್ರಯಕ್ಕೆ ಬರಬೇಕು. ನನ್ನ ಮಾತುಗಳು ನಿನಗೆ ವಿಚಿತ್ರವೆನಿಸಿದರೆ ಅದು ನಿನ್ನ ದೃಷ್ಟಿಯ ಭ್ರಮೆ. ನಾನು ನಿನ್ನನ್ನು ನೋಡುವ ರೀತಿಯಲ್ಲಿ ನೀನು ನನ್ನನ್ನು ನೋಡಲು ಸಾಧ್ಯವಿಲ್ಲ. ಒಮ್ಮೆ ನೀನು ನನ್ನನ್ನು ನಂಬಿದರೆ ಜೀವನದಲ್ಲಿ ಎಂದಿಗೂ ನಿರಾಶೆಗೊಳ್ಳುವುದಿಲ್ಲ. ನನ್ನನ್ನು ನಂಬುವವನನ್ನು ನಾನು ಎಂದಿಗೂ ಕೈಬಿಡುವುದಿಲ್ಲ. ನನ್ನ ಭಕ್ತರಿಗೆ ದ್ರೋಹ ಮಾಡುವವನಿಗೆ ನಾನು ಅತಿ ದೊಡ್ಡ ಶತ್ರು. ಯಾರು ನನ್ನ ಭಕ್ತನಿಗೆ ಒಮ್ಮೆಯಾದರೂ ದ್ರೋಹ ಮಾಡುತ್ತಾನೋ ಅವನನ್ನು ನಾನು ಜನ್ಮಜನ್ಮಗಳಿಗೂ ಕ್ಷಮಿಸುವುದಿಲ್ಲ. ನಾನು ಪ್ರತಿಯೊಂದು ಹೃದಯವನ್ನು ದೇವಾಲಯದಂತೆ ನೋಡುತ್ತೇನೆ. ಹೃದಯವು ಎಷ್ಟು ಸುಂದರವಾಗಿದೆಯೋ ಅಷ್ಟು ಪವಿತ್ರವಾಗಿರುತ್ತದೆ. ಮನುಷ್ಯನು ತನ್ನ ಹೃದಯವನ್ನು ಪ್ರೀತಿ, ಕರುಣೆ ಮತ್ತು ಸತ್ಯದಿಂದ ತುಂಬಿರಬೇಕು. ಈ ಪ್ರಪಂಚದಲ್ಲಿ ಎಲ್ಲರನ್ನೂ ಪ್ರೀತಿಸಿ, ಏಕೆಂದರೆ ಪ್ರೀತಿಗಿಂತ ದೊಡ್ಡ ಧರ್ಮವಿಲ್ಲ. ಆದರೆ ನನ್ನ ಮೇಲೆ ಮಾತ್ರ ಸಂಪೂರ್ಣ ನಂಬಿಕೆ ಇಡಿ. ಯಾವ ಕೆಲಸವನ್ನೇ ಆರಂಭಿಸಿದರೂ ವೈಫಲ್ಯವನ್ನು ಎದುರಿಸುವುದು ಸಹಜ. ಬೀಳುವುದು ಕಲಿಯುವಿಕೆಯ ಒಂದು ಭಾಗ ಮಾತ್ರ. ನಿರಂತರವಾಗಿ ಕೆಲಸ ಮಾಡುತ್ತಲೇ ಇರಿ. ಈ ಪ್ರಯಾಣದಲ್ಲಿ ನಾನು ಯಾವಾಗಲೂ ನಿಮ್ಮ ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ಕೆಲಸಗಳಲ್ಲಿ ನಿಮ್ಮೊಂದಿಗೆ ನಿಲ್ಲುತ್ತೇನೆ. ನಿಮ್ಮ ಹೃದಯವು ಏನನ್ನು ಮಾಡಲು ಬಯಸುತ್ತದೆಯೋ ಅದನ್ನು ಮಾಡಿ, ಆದರೆ ಪ್ರತಿಯೊಂದು ಕೆಲಸದಲ್ಲೂ ನಮ್ರತೆ ಮತ್ತು ಸರಳತೆ ಇರಬೇಕು. ಅಹಂಕಾರದಿಂದ ಮಾಡಿದ ಕೆಲಸವು ಎಂದಿಗೂ ನಿಜವಾದ ಯಶಸ್ಸನ್ನು ನೀಡುವುದಿಲ್ಲ. ಕರ್ಮದ ಮೂಲಕ ಆತ್ಮವನ್ನು ಶುದ್ಧೀಕರಿಸಿಕೊಳ್ಳುವುದು ಮತ್ತು ಈ ಪ್ರಪಂಚದ ಬಂಧನಗಳಿಂದ ಮುಕ್ತರಾಗುವುದೇ ಭೂಮಿಯ ಮೇಲಿನ ಜೀವನದ ಮುಖ್ಯ ಉದ್ದೇಶ. ತನ್ನ ಕರ್ಮಗಳಲ್ಲಿ ದೃಢವಾಗಿರುವವನು ಮತ್ತು ಸುಖ ದುಃಖಗಳನ್ನು ಸಮಾನ ಭಾವನೆಗಳಿಂದ ಸಹಿಸಿಕೊಳ್ಳುವವನು ಮಾತ್ರ ಈ ಮೋಕ್ಷವನ್ನು ಪಡೆಯಬಲ್ಲನು. ನನ್ನ ಅಸ್ತಿತ್ವವನ್ನು ಅನುಭವಿಸುವವನೇ ನನ್ನ ನಿಜವಾದ ಭಕ್ತ. ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತವಲ್ಲ. ಶತಮಾನಗಳಿಂದ ಅಸ್ತಿತ್ವದಲ್ಲಿರುವವರು ಯಾರೂ ಇಲ್ಲ, ಅಥವಾ ಭವಿಷ್ಯದಲ್ಲಿಯೂ ಯಾರೂ ಇರುವುದಿಲ್ಲ.
ಈ ಜಗತ್ತು ಪರಿವರ್ತನಶೀಲ. ನನ್ನ ಶಕ್ತಿಯು ಎಲ್ಲೆಡೆ ಸಮಾನವಾಗಿ ಅಸ್ತಿತ್ವದಲ್ಲಿದೆ. ಪ್ರಪಂಚದ ಅತಿ ದೊಡ್ಡ ಪಾಪಿಯೂ ಸಹ ನನ್ನನ್ನು ನಿಜವಾದ ಹೃದಯದಿಂದ ಪೂಜಿಸಿದರೆ ನಾನು ಅವನನ್ನು ಶುದ್ಧೀಕರಿಸುತ್ತೇನೆ. ನನಗಾಗಿ ಯಾವುದೇ ಪಾಪಿ ಅಥವಾ ಪುಣ್ಯಾತ್ಮರಿಲ್ಲ, ಕೇವಲ ನಿಜವಾದ ಹೃದಯದಿಂದ ಮಾಡಿದ ಸಮರ್ಪಣೆ ಮಾತ್ರ ಮುಖ್ಯವಾಗುತ್ತದೆ. ನನ್ನನ್ನು ಒಲಿಸಿಕೊಳ್ಳಲು ಅನೇಕ ಮಾರ್ಗಗಳಿವೆ. ಕೆಲವರು ನನ್ನನ್ನು ಆತ್ಮಸಾಕ್ಷಿಯ ಮೂಲಕ, ಕೆಲವರು ಜ್ಞಾನದ ಮೂಲಕ, ಕೆಲವರು ಕರ್ಮದ ಮೂಲಕ ಮತ್ತು ಕೆಲವರು ಯೋಗದ ಮೂಲಕ ಅರ್ಥಮಾಡಿಕೊಳ್ಳುತ್ತಾರೆ. ನೀವು ನನ್ನನ್ನು ಯಾವ ರೂಪದಲ್ಲಿ ಪಡೆಯಲು ಬಯಸುತ್ತೀರೋ ಆ ರೂಪದಲ್ಲಿ ನಾನು ಬರುತ್ತೇನೆ. ಸಂಬಂಧಗಳಲ್ಲಿ ನಿಯಮಿತವಾದ ಅಂತರವು ಅವುಗಳನ್ನು ಬಲಪಡಿಸುತ್ತದೆ, ಆದರೆ ಅನಿಯಮಿತ ಅಂತರವು ಸಂಬಂಧಗಳನ್ನು ದುರ್ಬಲಗೊಳಿಸುತ್ತದೆ. ಮನುಷ್ಯನ ನಂಬಿಕೆಯೇ ಅವನನ್ನು ನಿರ್ಮಿಸುತ್ತದೆ. ಅವನ ನಂಬಿಕೆಯಂತೆಯೇ ಅವನ ವ್ಯಕ್ತಿತ್ವವೂ ಆಗುತ್ತದೆ. ಧರ್ಮಕ್ಕಾಗಿ ಹೋರಾಡಲು ಕಲಿಯಿರಿ, ಅಧರ್ಮವನ್ನು ಕೊನೆಗೊಳಿಸಲು ಕಲಿಯಿರಿ ಮತ್ತು ನಿಮ್ಮ ಪ್ರೀತಿಪಾತ್ರರಿಗಾಗಿ ತ್ಯಾಗ ಮಾಡಲು ಕಲಿಯಿರಿ. ಸತ್ಯವು ಯಾವಾಗಲೂ ನೀರಿನಲ್ಲಿರುವ ಎಣ್ಣೆಯ ಹನಿಯಂತೆ. ಎಷ್ಟೇ ಸುಳ್ಳಿನ ನೀರನ್ನು ಸುರಿದರೂ ಅದು ಯಾವಾಗಲೂ ಮೇಲೆಯೇ ತೇಲುತ್ತದೆ. ಸಂತೋಷದಲ್ಲಿರುವಾಗ ಮಾತು ಕೊಡಬೇಡಿ, ಕೋಪದಲ್ಲಿರುವಾಗ ಉತ್ತರಿಸಬೇಡಿ ಮತ್ತು ದುಃಖದಲ್ಲಿರುವಾಗ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಒಬ್ಬ ವ್ಯಕ್ತಿಯು ಎಷ್ಟೇ ವಿಷಯಗಳನ್ನು ತಿಳಿದಿದ್ದರೂ, ಇಡೀ ಪ್ರಪಂಚದ ಜ್ಞಾನವನ್ನು ಹೊಂದಿದ್ದರೂ ಅವನು ತನ್ನನ್ನು ತಾನು ತಿಳಿದಿಲ್ಲದಿದ್ದರೆ ಅವನು ನಿಜವಾಗಿಯೂ ಅಜ್ಞಾನಿ. ಆತ್ಮಜ್ಞಾನವೇ ಶ್ರೇಷ್ಠ ಜ್ಞಾನ. ಯಾರು ನಿಮಗೆ ಹತ್ತಿರವಾಗಿರುತ್ತಾರೋ ಅವರು ನಂಬಿಕೆ ದ್ರೋಹ ಮಾಡಿದಾಗಲೇ ಅತಿ ಹೆಚ್ಚು ನೋವಾಗುವುದು. ಆದ್ದರಿಂದ ಎಚ್ಚರದಿಂದಿರಿ, ನಿಮ್ಮ ಸತ್ಯಕ್ಕೆ ಅಂಟಿಕೊಳ್ಳಿ ಮತ್ತು ನಿಮ್ಮ ನಿರ್ಧಾರಗಳಲ್ಲಿ ವಿವೇಚನೆಗೆ ಆದ್ಯತೆ ನೀಡಿ. ಮಹಾಭಾರತದ ಯುದ್ಧವು ಬಾಹ್ಯ ಶತ್ರುಗಳ ವಿರುದ್ಧವಲ್ಲ, ಅದು ಸ್ವಂತ ಕುಟುಂಬದೊಳಗೆ ನಡೆಯಿತು. ಸತ್ಯ ಮತ್ತು ಧರ್ಮದ ಹೋರಾಟವನ್ನು ಸ್ವಂತ ಜನರ ವಿರುದ್ಧವೂ ಏಕೆ ಮಾಡಬೇಕು ಎಂಬುದನ್ನು ಇದು ಕಲಿಸುತ್ತದೆ. ಉದ್ದೇಶಪೂರ್ವಕವಾಗಿ ಯಾರಿಗೂ ನೋವುಂಟು ಮಾಡಬೇಡಿ. ನೀವು ಯಾರಿಗಾದರೂ ನೋವುಂಟು ಮಾಡಿದರೆ ಒಂದಲ್ಲ ಒಂದು ದಿನ ನೀವು ಅದೇ ನೋವನ್ನು ಅನುಭವಿಸಬೇಕಾಗುತ್ತದೆ. ಇದು ಕರ್ಮದ ಬದಲಾಗದ ನಿಯಮ. ಕೋಪ, ಪ್ರೀತಿ ಅಥವಾ ದುರಾಸೆ ಹೆಚ್ಚಾದರೆ ಅದು ಯಾವಾಗಲೂ ಹಾನಿಯನ್ನು ಉಂಟುಮಾಡುತ್ತದೆ. ಆದ್ದರಿಂದ ಜೀವನವನ್ನು ಸಮತೋಲನದಿಂದ ನಡೆಸಬೇಕು. ಅನ್ಯಾಯವನ್ನು ಸಹಿಸುವುದು ಕೂಡ ಪಾಪದಂತೆಯೇ. ಅನ್ಯಾಯವನ್ನು ಸಹಿಸಿಕೊಂಡರೆ ನೀವು ಅದರ ಪಾಲುದಾರರಾಗುತ್ತೀರಿ. ಧರ್ಮದ ಮಾರ್ಗಕ್ಕೆ ಅಂಟಿಕೊಳ್ಳಿ, ಸತ್ಯ ಮತ್ತು ನ್ಯಾಯಕ್ಕಾಗಿ ಧೈರ್ಯವನ್ನು ತೋರಿಸಿ. ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಪ್ರಯತ್ನಿಸಿ. ತನ್ನ ಪ್ರಾಮುಖ್ಯತೆಯನ್ನು ಗುರುತಿಸದ ವ್ಯಕ್ತಿಗೆ ಪ್ರಪಂಚದಲ್ಲಿ ಬೇರೆ ಯಾರೂ ಯಾವುದೇ ಪ್ರಾಮುಖ್ಯತೆಯನ್ನು ನೀಡುವುದಿಲ್ಲ. ಕೆಟ್ಟ ವ್ಯಕ್ತಿ ಎಷ್ಟೇ ಒಳ್ಳೆಯದಾಗಿ ನಡೆಸಿಕೊಂಡರೂ ತನ್ನ ದುಷ್ಟತನವನ್ನು ಎಂದಿಗೂ ಬಿಡುವುದಿಲ್ಲ. ಅವನು ನಿಮಗೆ ನೋವುಂಟು ಮಾಡುತ್ತಾನೆ. ಅದಕ್ಕಾಗಿಯೇ ಜನರ ಸ್ವಭಾವಕ್ಕೆ ತಕ್ಕಂತೆ ವರ್ತಿಸುವುದು ಸೂಕ್ತ. ಸಮಯವನ್ನು ಗೌರವಿಸುವುದೇ ದೊಡ್ಡ ಪುಣ್ಯ. ಸಮಯವನ್ನು ಗೌರವಿಸದವನು ಜೀವನದಲ್ಲಿ ಸಂತೋಷ ಅಥವಾ ಶಾಂತಿಯನ್ನು ಸಾಧಿಸಲು ಸಾಧ್ಯವಿಲ್ಲ. ಉತ್ತಮ ಜನರ ಒಡನಾಟವು ಜೀವನವನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ, ಆದರೆ ಕೆಟ್ಟ ಜನರ ಒಡನಾಟವು ಜೀವನವನ್ನು ಕೆಳಮಟ್ಟಕ್ಕೆ ತರುತ್ತದೆ. ನಿಮ್ಮ ಸಹವಾಸವನ್ನು ಬಹಳ ಯೋಚಿಸಿ ಆಯ್ಕೆ ಮಾಡಿ. ದೇವರು ಮಾತ್ರ ಸತ್ಯ. ಎಲ್ಲಾ ಬಾಯಿಗಳು ಮುಚ್ಚಿದಾಗ ದೇವರ ದಾರಿ ಮಾತ್ರ ತೆರೆದಿರುತ್ತದೆ. ಅವನು ಯಾವಾಗಲೂ ನಮ್ಮನ್ನು ಬೆಂಬಲಿಸಲು ಮತ್ತು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯಲು ಉಪಸ್ಥಿತನಿರುತ್ತಾನೆ. ಸಂದೇಹ ಪಡುವ ವ್ಯಕ್ತಿಯು ಎಂದಿಗೂ ಶಾಂತಿಯನ್ನು ಹೊಂದಲು ಸಾಧ್ಯವಿಲ್ಲ, ಸಂಪತ್ತು ಅಥವಾ ಖ್ಯಾತಿಯನ್ನು ಪಡೆಯಲಾರ. ಸಂದೇಹವೇ ಮನುಷ್ಯನ ದೊಡ್ಡ ಅಡಚಣೆ. ನೀನು ಏನನ್ನು ಕಳೆದುಕೊಂಡೆ, ಯಾವುದಕ್ಕಾಗಿ ಶೋಕಿಸುತ್ತಿರುವೆ? ನೀನು ಏನನ್ನು ತಂದಿದ್ದೆ, ಅದು ಕಳೆದು ಹೋಯಿತು. ನೀನು ಏನನ್ನು ಸೃಷ್ಟಿಸಿದೆ, ಅದು ನಾಶವಾಯಿತು. ನೀನು ಜಗತ್ತಿನಿಂದ ಏನನ್ನು ತೆಗೆದುಕೊಂಡೆಯೋ ಅದನ್ನು ಭಗವಂತನಿಂದಲೇ ತೆಗೆದುಕೊಂಡೆ. ಇಂದು ನಿನ್ನದಾಗಿರುವುದು ನಾಳೆ ಇನ್ನೊಬ್ಬರದಾಗುತ್ತದೆ. ಬದಲಾವಣೆಯು ಈ ಪ್ರಪಂಚದ ನಿಯಮ. ಕರ್ಮಯೋಗವು ಜೀವನದ ಅತ್ಯುತ್ತಮ ಮಾರ್ಗವಾಗಿದೆ. ಕರ್ಮಯೋಗವು ಪ್ರಸ್ತುತ ಜೀವನದ ಉದ್ದೇಶಗಳನ್ನು ಸ್ಪಷ್ಟಪಡಿಸುವುದು ಮಾತ್ರವಲ್ಲದೆ ಮರಣೋತ್ತರ ಮಾರ್ಗವನ್ನು ಸೂಚಿಸುತ್ತದೆ. ಕರ್ಮಯೋಗಿಯು ಕೇವಲ ಕರ್ತವ್ಯದ ಸಲುವಾಗಿ ಲಗತ್ತಿಲ್ಲದೆ ಕೆಲಸ ಮಾಡುತ್ತಾನೆ. ಕರ್ಮವು ತನ್ನ ಧರ್ಮ ಎಂದು ತಿಳಿದು ಅದರ ಫಲದ ಮೇಲಿನ ಹಕ್ಕನ್ನು ದೇವರಿಗೆ ಬಿಡುತ್ತಾನೆ. ಫಲವನ್ನು ತ್ಯಜಿಸಿ ನಿಸ್ವಾರ್ಥವಾಗಿ ಮಾಡುವ ಪ್ರತಿಯೊಂದು ಕೆಲಸವೂ ಪೂಜೆಯ ರೂಪವನ್ನು ಪಡೆಯುತ್ತದೆ. ಮನುಷ್ಯನ ಮನಸ್ಸು ಗಾಳಿಯಂತೆ ಚಂಚಲ ಮತ್ತು ಅಸ್ಥಿರ. ಜೀವನವನ್ನು ಯಶಸ್ವಿಗೊಳಿಸಲು ಮನಸ್ಸಿನ ಮೇಲೆ ನಿಯಂತ್ರಣ ಹೊಂದಿರುವುದು ಅತ್ಯಗತ್ಯ. ಸುಖ ಮತ್ತು ದುಃಖಗಳಲ್ಲಿ ಸಮಾನವಾಗಿರುವ ಕಾಮ, ಭಯ ಮತ್ತು ಕೋಪವನ್ನು ಅಂತ್ಯಗೊಳಿಸಿದ ವ್ಯಕ್ತಿಯೇ ಸ್ಥಿರಬುದ್ಧಿಯವನು. ಕೋಪವು ನರಕದ ಬಾಗಿಲು. ಅದು ವ್ಯಕ್ತಿಯ ಮನಸ್ಸನ್ನು ಕದಡುತ್ತದೆ, ಸ್ಮರಣೆಯನ್ನು ಗೊಂದಲಗೊಳಿಸುತ್ತದೆ ಮತ್ತು ಬುದ್ಧಿಯನ್ನು ನಾಶಪಡಿಸುತ್ತದೆ. ಸಾಗರವು ಎಷ್ಟೇ ದೊಡ್ಡ ಚಂಡಮಾರುತ ಅಥವಾ ನದಿಗಳ ಹರಿವಿನಿಂದ ವಿಚಲಿತವಾಗದೆ ತನ್ನ ಘನತೆಯನ್ನು ಹೇಗೆ ಕಾಯ್ದುಕೊಳ್ಳುತ್ತದೆಯೋ ಹಾಗೆಯೇ ಯೋಗಿಯು ಪ್ರಪಂಚದ ಅತಿ ದೊಡ್ಡ ಸುಖ ದುಃಖಗಳಲ್ಲೂ ತನ್ನ ಸ್ಥಾನದಿಂದ ವಿಚಲಿತನಾಗುವುದಿಲ್ಲ. ಬೆಳಕು ಕತ್ತಲೆಯನ್ನು ಹೋಗಲಾಡಿಸಿ ಬೆಳಗುವಂತೆ ಸತ್ಯವು ಯಾವಾಗಲೂ ಹೊಳೆಯುತ್ತದೆ. ಸತ್ಯವು ತಾನು ಸತ್ಯ ಎಂದು ಎಂದಿಗೂ ಹೇಳಿಕೊಳ್ಳುವುದಿಲ್ಲ, ಆದರೆ ಸುಳ್ಳು ತಾನೇ ಸತ್ಯ ಎಂದು ಪದೇ ಪದೇ ಹೇಳಿಕೊಳ್ಳುತ್ತದೆ. ಯಾವುದೇ ವ್ಯಕ್ತಿ ಹುಟ್ಟಿನಿಂದ ಶ್ರೇಷ್ಠನಲ್ಲ, ಅವನ ಕಾರ್ಯಗಳೇ ಅವನನ್ನು ಶ್ರೇಷ್ಠನನ್ನಾಗಿ ಮಾಡುತ್ತವೆ. ಸರಿಯಾದ ಕೆಲಸ ಎಂದರೆ ಅದರ ಉದ್ದೇಶವು ಎಂದಿಗೂ ತಪ್ಪಾಗಿರಬಾರದು.
ದೇವರ ಮೇಲೆ ನಂಬಿಕೆ ಇಲ್ಲದವರು ಅಜ್ಞಾನದ ಕತ್ತಲೆಯಲ್ಲಿ ಬದುಕುತ್ತಾರೆ. ಧರ್ಮದ ಹಾದಿಯಲ್ಲಿ ದೃಢವಾಗಿರುವ ವ್ಯಕ್ತಿಯ ಸಾವು ಕೂಡ ಅವನಿಗೆ ಅತ್ಯಂತ ಪ್ರಯೋಜನಕಾರಿಯಾಗುತ್ತದೆ. ಅವನು ಸ್ವರ್ಗವನ್ನು ಸೇರುತ್ತಾನೆ. ಅರ್ಜುನ, ನನಗೂ ಮತ್ತು ನಿನಗೂ ಅನೇಕ ಜನ್ಮಗಳಾಗಿವೆ. ನಿನಗೆ ಅವು ತಿಳಿದಿಲ್ಲ, ಆದರೆ ನನಗೆ ಚೆನ್ನಾಗಿ ತಿಳಿದಿದೆ. ಯಾವಾಗ ಈ ಭೂಮಿಯ ಮೇಲೆ ಧರ್ಮದ ಹಾನಿ ಮತ್ತು ಅಧರ್ಮದ ಹೆಚ್ಚಳವಾಗುತ್ತದೆಯೋ ಆಗ ನಾನು ಅಧರ್ಮವನ್ನು ನಾಶ ಮಾಡಲು ಮತ್ತು ಧರ್ಮವನ್ನು ಮರುಸ್ಥಾಪಿಸಲು ಜನ್ಮ ತಾಳುತ್ತೇನೆ. ಯಾವುದೇ ಪರಿಸ್ಥಿತಿ ಇದ್ದರೂ ನಾವು ಸತ್ಯ ಮತ್ತು ಧರ್ಮದ ಹಾದಿಯಿಂದ ವಿಚಲಿತರಾಗಬಾರದು. ಜನರು ನನ್ನನ್ನು ಯಾವ ರೂಪದಲ್ಲಿ ಪೂಜಿಸುತ್ತಾರೋ ಅದೇ ರೂಪದಲ್ಲಿ ನಾನು ಅವರಿಗೆ ಕಾಣಿಸಿಕೊಳ್ಳುತ್ತೇನೆ. ನನ್ನ ಭಕ್ತಿ ಮತ್ತು ಪೂಜೆಯ ಫಲಿತಾಂಶವು ಆಳವಾದದ್ದು ಮತ್ತು ಶಾಶ್ವತವಾದದ್ದು. ಅದು ಕೇವಲ ಆಸೆಗಳನ್ನು ಪೂರೈಸುವುದಿಲ್ಲ, ಆತ್ಮದ ಪ್ರಗತಿ ಮತ್ತು ಪರಮಶಾಂತಿಯನ್ನು ನೀಡುತ್ತದೆ. ಮನುಷ್ಯನು ತನ್ನ ಕರ್ಮವೇ ಅದೃಷ್ಟಕ್ಕಿಂತ ಮೇಲಾದದ್ದು ಎಂಬುದನ್ನು ಮರೆತು ತನ್ನ ಹಣೆಬರಹವನ್ನು ಶಪಿಸುತ್ತಾನೆ. ಏನೇ ಆದರೂ ಒಳ್ಳೆಯದೇ ಆಗುತ್ತದೆ, ಏನೇ ಆಗುತ್ತಿದ್ದರೂ ಒಳ್ಳೆಯದಕ್ಕಾಗಿಯೇ ಆಗುತ್ತಿದೆ ಮತ್ತು ಮುಂದೆ ಆಗುವುದು ಒಳ್ಳೆಯದೇ ಆಗಿರುತ್ತದೆ. ಭೂತಕಾಲದ ಬಗ್ಗೆ ಪಶ್ಚಾತ್ತಾಪ ಪಡಬೇಡಿ ಅಥವಾ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ. ವರ್ತಮಾನದಲ್ಲಿ ಮಾತ್ರ ಬದುಕಿ. ನಾನು ಯಾರ ಹಣೆಬರಹವನ್ನು ಸೃಷ್ಟಿಸುವುದಿಲ್ಲ. ಮನುಷ್ಯ ತನ್ನ ಕಾರ್ಯಗಳಿಂದ ತನ್ನ ಹಣೆಬರಹವನ್ನು ತಾನೇ ರೂಪಿಸಿಕೊಳ್ಳುತ್ತಾನೆ. ಕೇವಲ ಭಗವಂತನ ಪ್ರಾಪ್ತಿಗಾಗಿ ಕೆಲಸ ಮಾಡುವವನು ದುಃಖಕ್ಕೆ ಸಿಲುಕುವುದಿಲ್ಲ. ಮರಣದ ಕೊನೆಯ ಕ್ಷಣದಲ್ಲೂ ನನ್ನನ್ನು ಸ್ಮರಿಸುವವನು ನನ್ನ ಪರಮಧಾಮವನ್ನು ತಲುಪುತ್ತಾನೆ. ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಸೇರುತ್ತಾರೆ, ಪಿತೃಗಳನ್ನು ಪೂಜಿಸುವವರು ಪಿತೃಗಳನ್ನು ಸೇರುತ್ತಾರೆ. ಆದರೆ ನನ್ನನ್ನು ಪೂಜಿಸುವವರು ನನ್ನನ್ನೇ ಸೇರುತ್ತಾರೆ. ಪ್ರೀತಿಯಿಂದ ನನಗೆ ಎಲೆ, ಹೂವು, ಹಣ್ಣು ಅಥವಾ ನೀರನ್ನು ಯಾರು ಅರ್ಪಿಸುತ್ತಾರೋ ನಾನು ಅದನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ. ನೀವು ಏನೇ ಕೆಲಸ ಮಾಡಿದರೂ, ಏನೇ ತಿಂದರೂ, ಹವನ ಮಾಡಿದರೂ, ದಾನ ಮಾಡಿದರೂ ಅದನ್ನು ನನಗೆ ಅರ್ಪಿಸಿರಿ. ಯಾರೇ ಆಗಿರಲಿ, ಸ್ತ್ರೀ, ವೈಶ್ಯ, ಶೂದ್ರ ಅಥವಾ ಚಂಡಾಲ, ಯಾರು ನನ್ನ ಆಶ್ರಯಕ್ಕೆ ಬರುತ್ತಾರೋ ಅವರು ಪರಮಗುರಿಯನ್ನು ತಲುಪಬಹುದು. ನಿಮ್ಮ ಸಾಮರ್ಥ್ಯ ಮತ್ತು ಮಿತಿಗಳನ್ನು ಅರ್ಥಮಾಡಿಕೊಳ್ಳುವುದೇ ಆತ್ಮಜ್ಞಾನದ ಮೊದಲ ಹೆಜ್ಜೆ. ಚಳಿಗಾಲ ಮತ್ತು ಬೇಸಿಗೆಯ ಬರುವಿಕೆ ಮತ್ತು ಹೋಗುವಿಕೆ ಶಾಶ್ವತವಲ್ಲದಂತೆಯೇ ಜೀವನದಲ್ಲಿ ಸಂತೋಷ ಮತ್ತು ದುಃಖಗಳು ಶಾಶ್ವತವಲ್ಲ. ಇಂದು ದುಃಖವಿದ್ದರೆ ನಾಳೆ ಖಂಡಿತ ಸಂತೋಷ ಬರುತ್ತದೆ. ಸ್ವಾರ್ಥವು ಮನುಷ್ಯನಿಗೆ ಅತಿ ದೊಡ್ಡ ಅಡಚಣೆಯಾಗಿದೆ. ಕನ್ನಡಿಯ ಮೇಲಿರುವ ಧೂಳು ವ್ಯಕ್ತಿಯು ತನ್ನ ಪ್ರತಿಬಿಂಬವನ್ನು ನೋಡುವುದನ್ನು ತಡೆಯುವಂತೆ ಸ್ವಾರ್ಥವು ಕೆಲಸ ಮಾಡುತ್ತದೆ. ಮೊದಲು ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಿ ಮತ್ತು ನಂತರ ಮಾತ್ರ ಇತರರಿಗೆ ಸಹಾಯ ಮಾಡಿ. ನಿಜವಾದ ಭಾವನೆಗಳು ಮತ್ತು ನಿಸ್ವಾರ್ಥತೆಯು ಯಾವಾಗಲೂ ಮಾತು ಮತ್ತು ಕ್ರಿಯೆಗಳಿಗಿಂತ ಹೆಚ್ಚಿನ ಮೌಲ್ಯವನ್ನು ಹೊಂದಿರುತ್ತವೆ. ಎಷ್ಟೇ ಕೆಟ್ಟ ಸಮಯ ಬಂದರೂ ಮನುಷ್ಯ ವಿಚಲಿತನಾಗಬಾರದು. ಬದಲಾವಣೆಗೆ ಸಿದ್ಧರಾಗಿ ಮತ್ತು ಮುನ್ನಡೆಯಿರಿ. ಕಷ್ಟದ ಸಮಯದಲ್ಲಿ ಪಾಂಡವರನ್ನು ನಾನು ಬೆಂಬಲಿಸಿದಂತೆ ನೀವು ನಿಮ್ಮ ಸ್ನೇಹಿತರನ್ನು ಬೆಂಬಲಿಸಬೇಕು. ಯಾವುದೇ ಪರಿಸ್ಥಿತಿಯೊಡನೆ ಹೋರಾಡಲು ಉತ್ತಮ ತಂತ್ರವನ್ನು ರೂಪಿಸುವುದು ಅತ್ಯಗತ್ಯ. ಜಗತ್ತು ಮುತ್ತುಗಳಾದರೆ ನಾನು ಆ ಮುತ್ತುಗಳನ್ನು ಪೋಣಿಸಿದ ದಾರವಾಗಿದ್ದೇನೆ. ಈ ಜಗತ್ತು ನನ್ನಿಂದಲೇ ಹುಟ್ಟುತ್ತದೆ, ನನ್ನಲ್ಲಿಯೇ ಜೀವಿಸುತ್ತದೆ ಮತ್ತು ಕೊನೆಯಲ್ಲಿ ನನ್ನಲ್ಲಿಯೇ ವಿಲೀನವಾಗುತ್ತದೆ. ನನ್ನ ಭಕ್ತರಲ್ಲಿ 4 ವಿಧಗಳಿವೆ. ದುಃಖದಲ್ಲಿರುವಾಗ ಕರೆಯುವ ಆರ್ತಭಕ್ತ, ಸಂಪತ್ತಿಗಾಗಿ ಆಶಿಸುವ ಅರ್ಥಾರ್ಥಿ ಭಕ್ತ, ನನ್ನನ್ನು ತಿಳಿಯಲು ಬಯಸುವ ಜಿಜ್ಞಾಸು ಭಕ್ತ ಮತ್ತು ನನ್ನನ್ನು ಸಂಪೂರ್ಣವಾಗಿ ಅರಿತ ಜ್ಞಾನಿ ಭಕ್ತ. ಜ್ಞಾನಿ ಭಕ್ತನು ನನಗೆ ಅತ್ಯಂತ ಪ್ರಿಯನಾದವನು, ಏಕೆಂದರೆ ಅವನು ಯಾವುದೇ ಲೌಕಿಕ ಆಸೆಯಿಲ್ಲದೆ ನನ್ನನ್ನು ಪ್ರೀತಿಸುತ್ತಾನೆ. ಗಜೇಂದ್ರ, ದ್ರೌಪದಿ ಮತ್ತು ಉತ್ತರೆಯಂತಹ ಭಕ್ತರು ಕಷ್ಟಕಾಲದಲ್ಲಿ ನನ್ನನ್ನೇ ಸಂಪೂರ್ಣವಾಗಿ ನಂಬಿದ್ದರಿಂದ ನಾನು ಅವರನ್ನು ರಕ್ಷಿಸಿದೆ. ಒಳ್ಳೆಯವರು ಏಕೆ ಕಷ್ಟಪಡುತ್ತಾರೆ ಮತ್ತು ಕೆಟ್ಟವರು ಏಕೆ ಸಂತೋಷವಾಗಿರುತ್ತಾರೆ ಎಂದು ನೀನು ಕೇಳಬಹುದು. ಈ ಪ್ರಪಂಚವು ಕರ್ಮದ ತತ್ವದ ಮೇಲೆ ನಡೆಯುತ್ತದೆ. ಕೆಟ್ಟದ್ದನ್ನು ಮಾಡುವವರು ಇನ್ನೂ ಸಂತೋಷವಾಗಿ ಕಾಣಿಸಬಹುದು, ಆದರೆ ಅದು ಅವರ ಹಿಂದಿನ ಒಳ್ಳೆಯ ಕರ್ಮಗಳ ಉಳಿಕೆಯಾಗಿದೆ. ಭವಿಷ್ಯದಲ್ಲಿ ಅವರು ನಾಶವಾಗುವುದು ಖಂಡಿತ. ಒಳ್ಳೆಯವರು ಕಷ್ಟಪಡುತ್ತಿರುವುದು ಅವರ ಹಿಂದಿನ ಪಾಪಗಳನ್ನು ಸುಟ್ಟುಹಾಕಲು. ಹಿಮಾಲಯದ ಕಣಿವೆಯಲ್ಲಿ ವಾಸಿಸುತ್ತಿದ್ದ ಬಡ ರೈತ ಮಾಧವನ ಕಥೆಯನ್ನು ಕೇಳು. ಅವನು ನಿರಂತರವಾಗಿ ಕಷ್ಟಪಡುತ್ತಿದ್ದರೂ ಫಲ ಸಿಗುತ್ತಿರಲಿಲ್ಲ. ಆದರೂ ಭಗವಂತನ ಮೇಲೆ ನಂಬಿಕೆ ಇಟ್ಟು ತನ್ನ ಧರ್ಮವನ್ನು ಪಾಲಿಸುತ್ತಿದ್ದ. ಒಮ್ಮೆ ಪ್ರವಾಹ ಬಂದಾಗ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ವೃದ್ಧೆಯೊಬ್ಬಳನ್ನು ಉಳಿಸಿದ. ಆಕೆಯ ಮಗನೊಬ್ಬ ದೊಡ್ಡ ವ್ಯಾಪಾರಿಯಾಗಿದ್ದನು. ಅವನು ಮಾಧವನ ಕಷ್ಟಗಳನ್ನು ದೂರ ಮಾಡಿದನು. ಯಾವುದೇ ಒಳ್ಳೆಯ ಕೆಲಸ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಬೆಂಕಿಯು ಕಟ್ಟಿಗೆಯನ್ನು ಬೂದಿಯನ್ನಾಗಿ ಮಾಡುವಂತೆ ಆತ್ಮಜ್ಞಾನವು ವ್ಯಕ್ತಿಯೊಳಗಿನ ಸಂಘರ್ಷವನ್ನು ಸುಟ್ಟುಹಾಕಿ ಆಂತರಿಕ ಶಾಂತಿಯನ್ನು ನೀಡುತ್ತದೆ. ಗಾಳಿಯಲ್ಲಿ ಹಾರುತ್ತಿರುವ ಮಗು ಕೆಳಗೆ ಬೀಳುವ ಮುನ್ನ ತಂದೆ ಹಿಡಿಯುತ್ತಾನೆ ಎಂಬ ನಂಬಿಕೆಯಿಂದ ಹೇಗೆ ನಗುತ್ತಿರುತ್ತದೆಯೋ ಹಾಗೆಯೇ ಭಗವಂತನಲ್ಲಿ ಸಂಪೂರ್ಣವಾಗಿ ಶರಣಾಗುವುದೇ ನಿಜವಾದ ನಂಬಿಕೆ. ನಾನು ಗುಣ ಮತ್ತು ಕರ್ಮಗಳ ಆಧಾರದ ಮೇಲೆ 4 ವರ್ಣಗಳನ್ನು ಸೃಷ್ಟಿಸಿದ್ದೇನೆ, ಆದರೆ ನನಗೆ ಯಾವುದೇ ಕರ್ಮದ ಬಂಧನವಿಲ್ಲ. ಯಾರು ನನ್ನ ಈ ಗೀತಾಜ್ಞಾನವನ್ನು ನನ್ನ ಭಕ್ತರ ನಡುವೆ ಹಂಚಿಕೊಳ್ಳುತ್ತಾರೋ ಅವರು ನನಗೆ ಅತ್ಯಂತ ಪ್ರಿಯರಾಗುತ್ತಾರೆ.
ಈ ಜ್ಞಾನವನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಕೇಳುವವನು ಎಲ್ಲಾ ಪಾಪಗಳಿಂದ ಮುಕ್ತನಾಗುತ್ತಾನೆ ಮತ್ತು ನನ್ನ ಪರಮಧಾಮವನ್ನು ತಲುಪುತ್ತಾನೆ. ಆತ್ಮೀಯರೇ, ಧರ್ಮ, ಸತ್ಯ ಮತ್ತು ಭಕ್ತಿಯ ಹಾದಿಯಲ್ಲಿ ನಡೆಯುವುದೇ ಜೀವನದ ನಿಜವಾದ ಗುರಿಯಾಗಿದೆ. ಈ ಜ್ಞಾನವನ್ನು ಇತರರಿಗೂ ತಲುಪಿಸುವುದು ಅತ್ಯಂತ ದೊಡ್ಡ ಸೇವೆಯಾಗಿದೆ. ಈ ದಿವ್ಯವಾದ ವಿಡಿಯೋದಿಂದ ನೀವು ಜೀವನದ ಅನೇಕ ಪಾಠಗಳನ್ನು ಕಲಿತಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ನಿಮ್ಮ ಮನಸ್ಸಿನ ಭಾರ ಕಡಿಮೆಯಾಗಿ ಭಗವಂತನ ಮೇಲಿನ ನಂಬಿಕೆ ಇಮ್ಮಡಿಯಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕಾಮೆಂಟ್ ವಿಭಾಗದಲ್ಲಿ ಜೈ ಶ್ರೀ ರಾಧೆ ಕೃಷ್ಣ ಎಂದು ಬರೆಯಲು ಮರೆಯದಿರಿ. ಇಂತಹ ದಿವ್ಯ ಮತ್ತು ಸ್ಫೂರ್ತಿದಾಯಕ ವಿಡಿಯೋಗಳನ್ನು ವೀಕ್ಷಿಸಲು ಗೀತಾಸಾರ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಕೊನೆಯವರೆಗೂ ನಮ್ಮೊಂದಿಗೆ ಇದ್ದುದಕ್ಕಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ಜೈ ಶ್ರೀ ರಾಧೆ ಕೃಷ್ಣ.